A warm welcome to each and everyone present here today. We have gathered here on this very special occasion to bid farewell to our dear seniors from class 10. Today is a day full of emotions, happiness and of course a little sadness as we say goodbye to those who have shared so many memories with. Firstly, we will do Pushpachane to the portrait of our beloved founder, Yamma Ramamurthy sir. I would like to invite our managing trustee Shri M.V. Prakash, President Srimati Uma Prakash, Principal Srimati Rama Bhaskar and Trustee Shri Kiran Sharma to do Pushpachane. Good afternoon everyone. It is a moment of extreme pleasure to welcome each one of you present today. Honorable guests, principal, teachers and my dear friends, a warm welcome to one and all. Firstly, I would like to invite our managing trustees Sri M.V. Prakash and Srimati Uma Prakash. Now I would like to invite our trustee Sri Kiran Sharma and our principal Srimati Rama Bhaskar to this program. I would like to welcome all teachers and non-teaching staff to this program. Lastly, I would like to invite our 10th standard seniors to this program. Once again, welcome to one and all. Thank you, Tejaswini. I would like to invite our managing trustee Sri M.V. Prakash to say a few words and bless our seniors as they prepare for the next chapter of their lives. I would like to invite our principal Srimati Rama Bhaskar to say a few words and bless our seniors as they prepare for the next chapter of their lives.
Namaste one and all. Namaste one and all. ಪರವಾಗಿಲ್ಲ ಎಚ್ಚರಿಕೆಯಾಗಿದ್ದೀರಾ. Farewell to class 10 students is a very unique event in every teacher's life. ಎಲ್ಲ ಏನು ಅನ್ಕೋತೀವಿ ಹೈಸ್ಕೂಲ್ ಟೀಚರ್ಸ್ ಫೇರ್ವೆಲ್ ಕೊಡ್ತಾರೆ ಮಕ್ಕಳಿಗೆ ಅಂತ. ಆಕ್ಚುಲಿ ಇಟ್ ಇಸ್ ನಾಟ್ ಹೈಸ್ಕೂಲ್. ಇಟ್ ಇಸ್ ಅ ಫೇರ್ವೆಲ್ ಫ್ರಾಮ್ ಫಿಸಿಕಲ್ ಅಪಿಯರೆನ್ಸ್ ಇನ್ ದ ಸ್ಕೂಲ್. ಇಷ್ಟು ವರ್ಷ ನಾವೇನು ಅನ್ಕೋತೀವಿ, ಯಪ್ಪ ಇದೊಂದು ವರ್ಷ ಮುಗಿದ್ರೆ ಹೋಮ್ವರ್ಕ್ ಇಲ್ಲ, ಕ್ಲಾಸ್ ವರ್ಕ್ ಇಲ್ಲ, ಟೀಚರ್ಸ್ ಕಾಟ ಇಲ್ಲ, ಕಾಲೇಜ್ ಹೋದ್ರೆ ಆಡಿದ್ದೆ ಆಟ ಅಂತ ಅನ್ಕೊಂಡಿರ್ತೀವಿ. ಆದರೆ ಇಲ್ಲಿಂದ ಆಚೆಗೆ ಹೋದ್ಮೇಲೆ ಅನ್ಸುತ್ತೆ ಒಳಗೋದ್ರೆ ಆಫೀಸ್ ರೂಮಿನ ಮುಂದಕ್ಕೆ ಹೋಗೋಕೆ ಪರ್ಮಿಷನ್ ಕೇಳಬೇಕು ಅಲ್ವಾ? ಬಟ್ ಸ್ಟಿಲ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಆ್ಯಂಡ್ ಮೂವ್ ಆನ್ ಇನ್ ಅ ಬೆಟರ್ ವೇ. ಎ ಮತ್ತೆ ಸಿ ಮಧ್ಯ ಬಿ ಅಕ್ಷರ ಬರುತ್ತೆ. ಬಿ ನಲ್ಲಿ ಎರಡು ರೀತಿಯ ಕರ್ವ್ ಇದೆ. ಜಸ್ಟ್ ಗಿವ್ ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದಿ ಸ್ಟ್ಯಾಂಡಿಂಗ್ ಲೈನ್ and the curved line. Imagine and tell me how you can read that now. Board ತೆಗೆದುಬಿಟ್ಟಿದ್ದೀರಲ್ಲ. Can you imagine, children? One ಪಕ್ಕ ಹೀಗೆ ಬರೆದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಏನಾಗುತ್ತೆ? ಹೇಗೆ ಓದ್ಬೋದು ಅದನ್ನ? ಆಮೇಲೆ ಐ ಆಮ್ ಆಗಲ್ಲ. ಇಮ್ಯಾಜಿನ್ ಎ ಮತ್ತೆ ಸಿ ಇಲ್ಲ, ಒಂದು ಗೀಟ್ ಹಾಕಿದೆ, ಸಣ್ಣದೊಂದು ಗ್ಯಾಪ್ ಕೊಟ್ಟಿದೆ, ಒಂದು ಉಲ್ಟಾ ಡಬ್ಲ್ಯೂ ಬರ್ತಿದೆ. ಇಫ್ ಯು ಹ್ಯಾವ್ ಟು ರೀಡ್ ದಟ್, ಈಚ್ ಪರ್ಸನ್ ವಿಲ್ ರೀಡ್ ಇಟ್ ಡಿಫರೆಂಟ್ಲಿ. ಬಿ ಅಂತ ಒಬ್ರು ಓದ್ಬೋದು, ಐ ಆ್ಯಂಡ್ ಇನ್ವರ್ಟೆಡ್ ಡಬ್ಲ್ಯೂ ಅಂತ ಓದ್ಬೋದು, ಆ್ಯಂಡ್ ಐ ಆ್ಯಂಡ್ ಇನ್ವರ್ಟೆಡ್ ಎಮ್ ಅಂತ ಒಬ್ರು ಓದ್ಬೋದು ಅಲ್ವಾ? 1 and 3 ಅಂತ ಒಬ್ರು ಓದ್ಬೋದು. ದೀಸ್ ಆರ್ ದ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಆಫ್ ಲುಕಿಂಗ್ ಎಟ್ ದ ಸೇಮ್ ಪಿಕ್ಚರ್. ನಾವು ನೋಡ್ತಾ ಇರೋದು ಒಂದೇ ಪಿಕ್ಚರ್, ಬಟ್ 4 ಜನ 4 ರೀತಿಯಲ್ಲಿ ನೋಡ್ತೀವಿ. ಆಮೇಲಿಂದ ಅದಕ್ಕೆ ಮುಂಚೆ ಎ ಆಮೇಲೆ ಸಿ ಆ್ಯಡ್ ಮಾಡಿದಾಗ ಕರೆಕ್ಟ್ ಪಿಕ್ಚರ್ ಏನು ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಬಿ ಅಲ್ವಾ? ಅವರ್ ಲೈಫ್ ಈಸ್ ಆಲ್ಸೋ ಲೈಕ್ ದ್ಯಾಟ್. ವಾಟ್ ಸಾರ್ಟ್ ಆಫ್ ಕಂಪನಿ ಐ ಕೀಪ್ ಮೇಕ್ಸ್ ದ ಪೀಪಲ್ ಟು ರಿಯಲೈಸ್ ಅಂಡ್ ಟಾಕ್ ಅಬೌಟ್ ಅಸ್. ನಾನು ಕಾನ್ಸ್ಟೆಂಟು, ಐ ವಿಲ್ ಬಿ ವೇರ್ ಐ ಆಮ್. ಆದರೆ ನನ್ನ ಅಕ್ಕಪಕ್ಕ ಎ ಸಿ ಬರುತ್ತಲ್ಲ, ಅದು ನನ್ನ ಕೂಲು ಮಾಡ್ಬೋದು. ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು ಈಸ್, ಫ್ರಮ್ ಎ ವೆರಿ ಸ್ಮಾಲ್ ಬ್ಯೂಟಿಫುಲ್ ವರ್ಲ್ಡ್ you are going into the harsh, difficult world. So when you grow organically, grows into strong individuals. Marks ಬೇಕಿದೆ. ನಾವು ಇಲ್ಲಿ ತುಂಬಾ ಸುಲಭವಾಗಿ ಹೇಳ್ಬಿಡ್ಬೋದು, ಪಾಸ್ ಆದ್ರೆ ಸಾಕು, ಏನು ಓದದೇ ಇರೋರೆಲ್ಲ ಬದುಕಿಲ್ವಾ? ಎಲ್ಲ ಬದುಕ್ತಾರೆ. ಹೀಗೇ ಬದುಕಬೇಕು, ಇಂಥವರ ಜೊತೆನಲ್ಲೇ ಬದುಕಬೇಕು, ನನ್ನ ಜೀವನಕ್ಕೆ ಇಂಥದ್ದೇ ಒಂದು ಸ್ಟ್ಯಾಂಡರ್ಡ್ ಇರಬೇಕು ಅನ್ನುವಂಥ ಡಿಸಿಷನ್ ನಿಮ್ಮಲ್ಲಿ ಇರಬೇಕು. Then only the B will identify itself. So you are all prepared for the exam, and you are all preparing for a bigger exam of your life also. All our best wishes, all the best. It is never too late. Exam ಹಿಂದಿನ ದಿನ ಕೂಡ ಲೇಟ್ ಅಲ್ಲ. ನಾನು ಪಾಸ್ ಆಗ್ತೀನಿ, ನಾನು ಓದ್ತೀನಿ ನನಗೆ. ನನ್ನ ಜೀವನದ ಅಚೀವ್ಮೆಂಟ್ ಏನು ಅನ್ನೋದು ನನಗೆ ಗೊತ್ತಿರಬೇಕು. ನಾನು ಇಲ್ಲಿಂದ ಹೋಗಿ ಮನೆಯಲ್ಲಿ ಪಾತ್ರೆ ತೊಳೆದು ಹೆಣ್ಮಕ್ಳಾದ್ರೆ ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಆಗ್ತೀವಿ. ಖಂಡಿತ ನಿಮಗೆ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಸಿಗೋ ಗಂಡ ಸಿಗಲ್ಲ. ಆ್ಯಂಡ್ ಹುಡುಗರು ಅಷ್ಟೇ. ನಾನು ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಕಾಲೇಜ್ ಹತ್ರನೋ ಕಾಲೇಜ್ ಮುಂದೆನೋ ತಿರುಗಿದ್ರೆ ಹುಡುಗಿರು ಬೀಳ್ತಾರೆ. ಇವತ್ತು ಬೀಳಲ್ಲ. ಬುದ್ಧಿವಂತರು ಯಾರು ಬೀಳಲ್ಲ, ನಿಮ್ಗಿನ್ನ ಕೆಳಗಿನ ಸ್ಟ್ಯಾಂಡರ್ಡ್ನವರೇ ಬೀಳೋದು. ಯು ಎಲಿವೇಟ್ ಯುವರ್ ಸೆಲ್ಫ್, ಪ್ಲೇಸ್ ಯುವರ್ ಸೆಲ್ಫ್ ಇನ್ ಎ ಬೆಟರ್ ಸ್ಟ್ಯಾಂಡರ್ಡ್, ಇಂಟಲೆಕ್ಚುಯಲಿ, ನಾಟ್ ಇನ್ ಮನಿ. ಜನ ಕೈಯಲ್ಲಿ ಮುಗಿಯೋದು, ಒಂದು ಮನೆ ಕಟ್ಕೊಂಡಿದ್ದಾನಪ್ಪ, ಇವ್ನಿಗೆ ಬೇಕಾದಷ್ಟು ಆಸ್ತಿ ಇದೆಯಪ್ಪ ಅಂತಲ್ಲ, ಅದು ನಿನ್ನ ಎದುರಿಗೆ ಮಾತ್ರ. ಹೋದ್ಮೇಲೆ ಕೋತಿಕಾಯಿ ಗುಲ್ಗಜ್ಜಿ ಕೊಟ್ಟಾಗ ಇವ್ರ ಅಪ್ಪ ಇವನಿಗೆ ಎಷ್ಟು ಆಸ್ತಿ ಬಿಟ್ಟೋದ ಅಂತ. ಹಾಗಾಗಿ ಯು ಬಿಕಮ್ ಅಸೆಟ್ಸ್ ಟು ದ ನೇಷನ್, ಸ್ಟಡಿ ವೆಲ್, ಸ್ಕೋರ್ ವೆಲ್, ಹ್ಯಾವ್ ಅ ವೆರಿ ಹ್ಯಾಪಿ ಲೈಫ್ ಅಹೆಡ್.
ಇಟ್ ಈಸ್ ಅ ಬೆಸ್ಟ್ ವಿಶ್ ಫ್ರಮ್ ಆಲ್ ಆಫ್ ಅಸ್. ಏನೇನಿರಬೇಕು, ಒಂದು ರೆಡ್ ಲೈಟ್ ಗಾಡಿನಲ್ಲಿ ನಮ್ಮ ಸ್ಕೂಲು ಚೀಫ್ ಗೆಸ್ಟ್ ಆಗಿ ಬರಬೇಕು, ಹಿಂದೆ ಮುಂದೆ ಪೊಲೀಸ್ ಕಾನ್ವಾಯ್ ಇರಬೇಕು. ಇಷ್ಟು ಮಾಡಿ ಸಾಕು, ನೇನು ಹೆಚ್ಚಿಗೆ ಮಾಡಿಬಿಡಿ. ಯಾರು ಮಾಡ್ತೀರಾ? ಗುಡ್, ಅಟ್ಲೀಸ್ಟ್ ಒನ್ ಹ್ಯಾಂಡ್ ರೈಸ್. ಪೊಲೀಸ್ ಗಾಡಿನಲ್ಲಿ ಕೂಡ ಇರ್ಬೋದು, ಕಮಾಂಡೋಸ್ ಆಗೋದು ಅಷ್ಟೇ ಕಷ್ಟ, ಏನು ಬೇಜಾರಿಲ್ಲ. ಆಲ್ ದ ಬೆಸ್ಟ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. Okay. Now it's time to lighten up the atmosphere with a fantastic dance performance. Let's get ready to enjoy this wonderful performance. I would like to invite my friends to perform a dance. एंट्री अच्छी है, लेकिन बैठने का तरीका अभी बड़ा प्यास हुआ है। चलाओ ना नैनों से बाण रे, चलाओ ना नैनों से बाण रे, जान ले लो ना जान रे, जान ले लो ना जान रे, कहीं निकल न जाए, कहीं निकल न जाए, कहीं निकल न जाए हमारी बॉडी से, हमारी बॉडी से, हमारी बॉडी से प्राण रे, हमारी बॉडी से प्राण रे। तेरे जाने का और ना आने का, फिर ज़माने का क्या करें। बहुत आई गई यादें, मगर इस बार तुम ही आना। तुम पर हम हैं अटके यारा, दिल भी मारे झटके हो, क्योंकि तुम हो हटके। बजारो, अरे तू जा रही जा
अपने जिगरे को थामो के बैठो, अपने जिगरे को, अपने जिगरे को थामो के बैठो, थामो के बैठो, थामो के बैठो के आधी कमरिया से सारी ये आई अब अंडी की बारी रे, आधी कमरिया से सारी ये आई अब अंडी की बारी। क्या? क्योंकि अपने आप को मुगल तो हम लोग का राजनीति लगता है, कितना बता रहा है। ये किसका है साया, कोई दिल में दस्तक, यहाँ कौन आया। नमस्ते बहनों भाइयों, बड़े ही कम शब्दों में आपको सुनाना चाहता हूँ उस साल का लोकप्रिय गीत ये धीरे धीरे बड़ी चली है छोटी चिंगारी, छोटी चिंगारी, बड़ी 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 है मन की अलमारी, आज अलमारी पूरी सतरंगी, चांदी सतरंगी, पूरी सतरंगी खींचे लटकानी। दुश्मन की देखो जो बात लावली। खत्म, बाय बाय, टाटा, गुड बाय। Now original. निक्की बकली आमू साके बस ट्रिपल दुनिया की परवाह नहीं करीदा, खुश होके जीना बाकी सड़ मरीदा। Games from Sharats. कन्यादान
ಮೊದಲೇ ಏನು ಕೊಡ್ತಾರೆ ಅಂತನ ಆಮಂತ್ರಣ ಏನು ಲಗ್ನ ಪತ್ರಿಕೆ ಫಿಲಮ್ ಹೆಸರು ಅದು ಅಲ್ಲ ನಾನಿಲ್ಲಪ್ಪ ಕೊಟ್ಟಿಲ್ಲ ಫಸ್ಟ್ ಪೇಮೆಂಟ್ ಸುದೀಪ ಕಣ್ಕಂಡು ಬಿಡ್ತಾವನಲ್ಲೋ ಹೇಳಿ ನಾನು ಹೊಡೆದು ಬಿಡ್ತೀನಿ ಅಂತ ಈ ಥರ ಎಲ್ಲ ಮೊದಲನೇದು ಎರಡನೇದು ಯಾವ್ದು ಗೊತ್ತಾಗಲ್ಲ ಮೊದಲನೇದು ಐದು ವರ್ಡ್ ಅಲ್ವಾ ಮ್ಯಾಮ್ ಹಳೇದ ಫಿಲಮು ಹೊಸದ ಹೀರೋ ಗೊತ್ತಾ ಹೀರೋ ಜಗಳ ಆಯ್ತೈತೆ ಇನ್ನೇನಾಯ್ತು ಇನ್ನೇನು ಮಾಡಿಸ್ತೀರ ಇನ್ನೇನು ಮಾಡಿಸ್ತೀರ ಅವ್ರು ಡ್ಯಾನ್ಸ್ ಮಾಡ್ತಾರ ಹೊಟ್ಟೆ ಹಸಿದೈತೆ ನಮ್ಗೆ ಇದಾರ ಪೂರ್ವಿ ಹಾಂ ಎರಡನೇ ರಾಮ ದೇವರ ಹೆಸರ ರಾಜನ ಹೆಸರ ಹಾಂ ರಾಜನ ಹೆಸರ ರಾಮ ಸರಿ ಏನು ಮಾಡಿ ಮುಂದಿದ್ದು ಇನ್ನೊಂದು ಮೊದಲನೇದು ಈಗ ಎರಡನೇ ಪದ ರಾಮ ತಾನೆ ಹೇಳ್ಬೋದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರು ಮಾಡ್ತಿಲ್ವಾ ರಾಮನ ಬಿಲ್ಲು ಕುಮಾರ ರಾಮ ರಾಮಬಾಣ ಒಂದು ಬಿಟ್ಬಿಡಿ ಮೊದಲನೇದು ಮೂರನೇದು ನಾಲ್ಕನೇದು ಹೋಗಿ ಮಾಡಿ ಪದ ರಾಮ ಇದು ವರ್ಡ್ಸ್ ಪದಗಳ ಅದಕ್ಕೂ ನಾಲ್ಕನೇ ಪದ ರಾಮ ಇರೋದೇ ನಾಲ್ಕು ಪದನಾ ಐದು ಪದ ಐದು ಅಕ್ಷರನಾ ಎರಡೇ ವರ್ಡ ವರ್ಡ್ ಎಷ್ಟು ಮ್ಯಾಮ್ ಎಷ್ಟು ವರ್ಡ್ಸ್ ಮ್ಯಾಮ್ ಎಷ್ಟು ವರ್ಡ್ ಎರಡ ಮೂರ ಸೆವೆನ್ ಲೆಟರ್ಸ್ ಹೇಳಿ ಮ್ಯಾಮ್ ಯಾವ್ದಾರ ಕಟ್ ಮಾಡಿ ಹೇಳಿ ಪ್ರಪಂಚ ವಿಶ್ವ ಆಕಾಶ ಆಕಾಶಕ್ಕೆ ಬೇರೆದ ಪೂರ್ತಿ ಪ್ರಪಂಚಕ್ಕೆ ಬೇರೆ ವರ್ಡ್ ಪೃಥ್ವಿ ವಿಶ್ವ ವಿಶ್ವ ಪ್ರಪಂಚ ಏನ್ ಮ್ಯಾಮ್ ಹೇಳಿದ್ ನೀವು ಜಗದೇಕ ವೀರ ಏನ ಜಗ
ಜಗಮೆಚ್ಚಿದ ನಾಯಕ. ಜಗಮೆಚ್ಚಿದ ಮಗ. ಎಲ್ಲ ಈಸಿ ಕೊಡ್ತೀರಾ ಅವ್ರಿಗೆಲ್ಲ ಜಡೆ ಲತಾ ಮ್ಯಾಮ್ ನಿಮ್ಗೆ ಯಾರು ಅಂತಾರೆ ಶಿಕ್ಷಕಿ ಹಿಂದಿ ಹಿಂದಿ ನಿನ್ಗೆ ಹೆಂಗ್ ಹೊಡೆದಿರೋದು? ಉರ್ದು ಉಡಿಸಿ, ತೆಲುಗು ಆಮೇಲೆ ತಮಿಳು. ಏನಾದ್ರೂ ಒಂದು ಒಳ್ಳೆ ತೋರಿಸಿ ಅದನ್ನ ಎಷ್ಟಾಕ್ಷರ ಇದೆ? ಅದಕ್ಕೆ ಹೇಳಿದ್ದು ಟ್ರಿಪ್ಪಲ್ ಬಂದು ಪಾರ್ಟಿಸಿಪೇಟ್ ಮಾಡ್ರು ಅಂತ. ಲತಾ ಮ್ಯಾಮ್ ಹಾ, correct. ಚೇತು ಮಕ್ಕಳೇ ಗಾಂಧೀಜಿ ಮಹಾತ್ಮ ಗಾಂಧಿ ಕ್ಲಾಸಲ್ಲಿ ಏನಂತ ಕರೀತಾರೋ ಅವನ್ನ? ಗಾಂಧಿ ಅಂತ ಗಾಂಧಿ. ಆಮೇಲೆ ಸ್ಕೂಲ್ ಆಚೆ ಏನ್ ಕರೀತಾರೆ? ಫ್ಯಾನ್ ಭೂಮಿಕಾ ಬಾ ಮೀ ಓಯ್, ಹಂಗ್ ಲೆಟರ್ಸ್ ಕಟ್ ಮಾಡ್ತಾ ಬಂದ್ರೆ ನಾವು ಮಾಡ್ಕೊಂಡು ಹೋಗ್ಬಿಟ್ಟಿವಿ. ಏಯ್, ಗುಂಬಾ. ನಿಮ್ ಗೊತ್ತಾ? ನನಗೆ ಗೊತ್ತಿಲ್ಲ ಅದು. ಹಳೆ ಕಾಲಿದ್ದು ಎರಡೇ ಅಕ್ಷರ ಫಿಲಂ ವೇಟೇಜ್ ಓಲ್ಡೆಸ್ಟ್ ರಾಜ್ಕುಮಾರ್ದು ಫಿಲಂ ಹೆಸರಲ್ವಾ? ಫಿಲಂ ಹೆಸರು ಫಸ್ಟ್ ವರ್ಡ್ ಬೇರೆ ಯಾವ್ದಾದ್ರು ವರ್ಡ್ ಮೀನಿಂಗ್ ತೋರಿಸಿ ಅಂದ್ರೆ ಫಸ್ಟ್ ಲೆಟರ್ ತಗೋತೀವಿ ಹಂಗೆ ಸೆಕೆಂಡ್ ಲೆಟರ್ ಹೇಳಿ ಇರೋದೇ ಟೂ ಲೆಟರ್ ಗೈಡ್ ಮಾಡ್ತಾ ಇರ್ತಾರೆ ಬೇಗ ಬೇಗ ಎರಡನೇದು ಮುರಿಯೋದು ಬ್ರೇಕ್ ಸಪ್ರೇಟ್ ಟೂ ಸಪ್ರೇಟ್ ಇವಾಗ ಎರಡನೇ ಪದ ಬೇರೆ ನೆನಪು ಅರ್ಧ ಪದ ಅರ್ಧಾಕ್ಷರನ ಯೋಚನೆ ನೆನಪು ಯೋಚನೆ ಎರಡನೇ ಪದ ಲಾಸ್ಟ್ ವರ್ಡ್ ಮಿಡ್ ವರ್ಡ್ ಮೊದಲನೇ ವರ್ಡ್ ಅದು ಲಾಸ್ಟ್ ಲೆಟರ್ ಮೊದಲನೇದು ಎರಡು ಪದ ಇರಬೇಕು, ಎರಡು ಅಕ್ಷರ. ವರ್ಡ್ ಅಂದ್ರೇನು, ಲೆಟರ್ ಅಂದ್ರೇನು? ವರ್ಡ್ ಎರಡು ವರ್ಡ್ ಎರಡು ವರ್ಡ್ ನಾಟ್ ಎರಡು ಓಕೆ ಓಕೆ ಎರಡು ವರ್ಡ್ ಅಲ್ಲಿ ಸೆಕೆಂಡ್ ವರ್ಡ್ ಸೆಕೆಂಡ್ ಲೆಟರ್ ಆಫ್ ಸೆಕೆಂಡ್ ವರ್ಡ್ ಯೋಚನೆ ಒಂದು ವರ್ಡ್ ಆಗೋಯ್ತು ಇನ್ನೊಂದು ಮೊದಲನೇ ವರ್ಡ್ ಎರಡನೇದು ಮೊದಲನೇದು 2 ನಿಮಿಷ ಆಯ್ತಾಗ್ಲೇ. ಒಂದೇ ಪದ ಸಪ್ತಪದಿ, ಒಂದೇ ವರ್ಡ್. ಗಂಡು ಗಂಡ್ಸಂತ ವಿಧವೆ ಸತಿ ಯೋಚನೆ ಸತಿ ಸುಲೋಚನೆ
ಸೆಕೆಂಡ್ ವರ್ಡ್ ಕಟ್ ಮಾಡೋದು ನಿಂಗೆ ಗೊತ್ತಾಗಲ್ಲ. ಯಾವುದು ಇವ್ರಿಗೆಲ್ಲ ಬರೀ ಇಂಥ ಕೊಟ್ಟಿದ್ದೀರಲ್ಲ ನೀವು. ಹಾಂ, ಬರೀ ಇಂಥದ್ದೇ ಕೊಟ್ಟಿದ್ದೀರಾ ಇವ್ರಿಗೆ ಈಸಿಯಾಗಿ. ಏ ಡೋರ್ ಆ ಕಡೆಗೆ ಲಾಕ್ ಮಾಡ್ರು, ಕ್ಲೋಸ್ ಮಾಡ್ಬಿಡ ಆ ಕಡೆ. ಮಾತಾಡಂಗಿಲ್ಲ. ನಾಯಿಗಳೆಲ್ಲ ಇರ್ತಾವಲ್ಲ ಆ ಫಿಲಮಲ್ಲಿ, ನಾಯಿಗಳಿರ್ತಾವ ಆ ಫಿಲಮಲ್ಲಿ. ಆ ಮೂವಿನೇನು ಹೇಳ್ಕೊ ಬರ್ತಾ ಇಲ್ಲ. ನಿಮ್ಗೆ ಒಂದು ಮೂವಿ ಇಷ್ಟು ನೋಡಿದ್ರೆ ಹೊಸ ಕಾಲದ ಮೂವಿ, ನಮ್ಮ ಕಾಲದ್ದು ಇಲ್ಲ ನೋಡಿದ್ದೆ, ಚೆನ್ನಾಗೈತೆ. ಇನ್ನೊಂದಿದೆ. ನಾವು ಒಂದು ಸ್ಟೆಪ್ ಮಾಡಿ ತೋರಿಸ್ತೀವಿ. ಏನ್ ಮಾಡ್ಬೇಕು? ಅವ್ರು ಆಡಿಸ್ತಿರೋದು ನಾನಲ್ಲ, ನನಗೆ ಗೊತ್ತಿಲ್ಲ ಕಣ. ಅಲ್ಲೋಣ ಅವ್ರು ಹೇಳಿದ್ರು ಒಂದೇ ಸತಿ ತೋರಿಸ್ತೀನಿ. ಆಯ್ತು, ಅಷ್ಟೇ ಮುಗಿದು. ಎಷ್ಟು ಒಂದೇ ಸಲ ಇಲ್ಲ, ಅವ್ರು ಶುರು ಮಾಡಿದ ತಕ್ಷಣ ಮೇಡಮ್ ಅದು ಅವ್ರು ತಗೋ, ನಮ್ದೆ. ಅಲ್ಲಿ ಬಿಡೋಷ್ಟರಲ್ಲಿ ಚೇಂಜ್ ಆಗೋಯ್ತು ಸ್ಟೆಪ್ಪು. ಶುರುವಾಗಿದ್ದ ಚೆನ್ನಾಗಾಯ್ತು. ಶುರುವಿಂದ ಎಂಟು ಚೆನ್ನಾಗಾಯ್ತು. ಫಸ್ಟ್ ನಾನು ಬೇರೆ ತೋರಿಸ್ತೆ. ನಡಿದಾಕ್ಷಿ ಎಲ್ಲ ಉಲ್ಟಾ ಪಿಲ್ಟ ಮಾಡಿದ್ದು. ನೆಕ್ಸ್ಟ್ ಬೇಗ ಬೇಗ ಫಾಸ್ಟ್. ಅಷ್ಟೇ ನೋಡೋದು ಬಿಡೋಂಗಿಲ್ಲ. ಅಷ್ಟೇ.
ಅಂತ ಈಸಿ ಸ್ಟೆಪ್ಸ್. Okay. Done? ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರನ್ನ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯೋ ಇವರ ಎಂಟ್ರಿಗೆ. ಗಿಡಗ 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 ಡಿಂಗ್ ಡಾಂಗ್, ಡಾಂಗ್ ಗಿಡಗ 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 ಡಿಂಗ್ ಡಾಂಗ್. ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಹಾಡಿಗೊಂದು ಅರ್ಥ ಸಿಕ್ಕಿದೆ. ವಂದನೆ 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 ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ. ಹಾಡಿಗೊಂದು ತಾಳ ಸಿಕ್ಕಿದೆ, ಹಾಡಿಗೊಂದು ಅರ್ಥ ಸಿಕ್ಕಿದೆ. ಚೇಂಜ್ ಮಾಡ್ಬಿಟ್ಟು ಏನು ಕರಿಬೇಕು ಏನು ಕರಿಬಾರ್ದು ಎಲ್ಲ
ಅಲ್ಲೇ ಓದ್ತಿರೋ ಇಲ್ಲೇ ಓದಿರೋದು. ಮತ್ತೆ ನನ್ನ ಸ್ಪೆಷಲ್ ಕಿರಣ್ ಸರ್ ಒಂದು ಮೈಂಡ್ ಸೆಟ್ಟು ಒಂದು ಮೈಂಡ್ ಥಿಂಕಿಂಗ್ ಅದು ತುಂಬ ಇಷ್ಟ ಆಗುತ್ತೆ ಸರ್. ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ ಅಷ್ಟೇ. ಹಂಗೆ ಒಂದು ಮಾಡೋದು ಒಂದು 4 ಡಿಗ್ರಿ ಮಾಡ್ತೀನಿ ಏನು ಕಷ್ಟ ಇಲ್ಲ ಮಾಡೋದು ಕಣ. ಆಯ್ತು ಸರ್ ಮಾಡ್ತೀನಿ. ಗುಡ್. ನನಗೆ ಈ ವರ್ಷ ತುಂಬ ಒಳ್ಳೆಯದು ನಾನು ಫಸ್ಟ್ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದು ಮತ್ತು ಈ ಸಲ ಎಕ್ಸಾಮ್ ಬರೆದಿದ್ದು. ಆಮೇಲೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತು ತುಂಬ ಮಿಸ್ ಆಗ್ತಿತ್ತು ಹೇಳೋಕ್ಕಾಗಲ್ಲ. ಎಲ್ಲ ಟೀಚರ್ಸ್ಗೂ ಬರ್ಕೊ ಹೋಗಿದ್ವಿ. ಸಾರಿ ಹಾಕೋಕ್ಕಾಗಲ್ಲ ಕೊಡ್ತಿದ್ದಾರೆ. ನಾನು LKG ಬಂದಿತ್ತು 5ನೇ ಕ್ಲಾಸಿಂದ ಒಳ್ಳೆಯದೇ ಅಂದ್ಕೊಳ್ತಿದ್ಯಾ? ಒಳ್ಳೇದೇ ಕಲ್ತಿರೋದು. 5ನೇ ಕ್ಲಾಸಿಂದ ಲತಾ ಮೇಡಮು, ವಸಂತ ಮೇಡಮು, ರವಿ ಸರು, ಎಲ್ಲ ರುಕ್ಮಿಣಿ ಮೇಡಮು, ಪ್ರಕಾಶ್ ಸರು, ಉಮಾ ಮೇಡಮು, ರಮಾ ಮೇಡಮು, ಬಶೀರ್ ಅಂಕಲ್, ಭಾಸ್ಕರ್ ಸರು ಎಲ್ಲರನ್ನೂ ಮಿಸ್ ಮಾಡ್ಕೊತೀನಿ. ಜೊತೆಗೆ ನಮ್ಮ 9ನೇ ಕ್ಲಾಸ್ ಸ್ಟೂಡೆಂಟ್ಸು ಚೆನ್ನಾಗಿ ಮಾಡಿದ್ರು, ಅವ್ರನ್ನ ಮಿಸ್ ಮಾಡ್ಕೊತೀನಿ. ಶ್ರುತಿ ಮೇಡಮು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಕುಮಾರಣ್ಣನ ಜಾಸ್ತಿ ಇದ್ದಿತ್ತು. ನಮ್ಮ ಕುಶಾಲ್ ಸರು ಫಸ್ಟೇ ದಿನನೇ ಅವ್ರ ಕೈ ಬೈಸ್ಕೊಂಡಿತ್ತು ಕಟಿಂಗ್ಗೆ, ಅದು ಮಿಸ್ ಮಾಡ್ಕೊತೀವಿ. ನಮ್ಮ ಕಿರಣ್ ಸರ್ ಯಾವಾಗ ಸರ್ ಓದ್ತೀನಿ ಸರ್. ಸರ್ ಅಷ್ಟೇ, ಥ್ಯಾಂಕ್ ಯು. ಮಾತಾಡೋದು ಯಾವುದಾದ್ರೂ ಟೀಚರ್ಸ್ಗೆ ಏನಾದರೂ ಬೈಬೇಕಂದ್ರೆ ಮತ್ತೆ ಎಲ್ಲರೂ ಕಿರಣ್ ಸರ್ ಅಂದ್ರೆ ಅವ್ರಿಗೆ ಬೇಜಾರಾಗಲ್ಲ. ಅದಕ್ಕೆ ಒಬ್ಬ ಕೈ ಬಯಸ್ತೀವಿ. ಹೋಗ್ಲಿ, ಸ್ಕೂಲಿಂದ ಬಿಟ್ಟೋಗೋದು ದುಃಖನೇ ಆಗ್ತಾ ಇಲ್ವಾ? ಅದನ್ನಾದ್ರೂ ಹೇಳು. ಬಾಯಲ್ಲಿ ಹೇಳಕ್ಕಾಗಲ್ಲ. ಅದಕ್ಕೂ ಸಾಕಾಗೋಯ್ತು. ಫ್ರೆಂಡ್ಶಿಪ್ ಅಂದರೆ ನಮ್ಮ ಕಲಿತಾರೆ ಎಲ್ಲ ಕಲಿಸ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಲೈಕ್ ಗೊತ್ತಲ್ಲ ಆಚೆ. ಧ್ರುವಂದು ಬರ್ತ್ಡೇ ಇಯರ್ ಏನಾದ್ರು ಇಟ್ಟಿದ್ದೀನಿ 2003. ಹೇಳಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೂ ಲೆಟರ್ ಕೊಟ್ಟಿದ್ದಾಳೆ. ಬೆಳಗ್ಗೆ ನಾನು ಏನು ಹೇಳ್ತಿದ್ನೋ ಅದನ್ನೇ ಚಾಲು ಕಲ್ತಿದ್ದೆ LKG ಈ ವರ್ಷ ಜಾಸ್ತಿ ಬಯಸ್ಕೊಂಡಿದ್ದೀನಿ. ಅದಕ್ಕೆ ಜಾಸ್ತಿ ಪರ್ಸೆಂಟೇಜ್ ತೆಗಿತೀನಿ. ಚೆನ್ನಾಗಿ
ಥ್ಯಾಂಕ್ಸ್ ಹೇಳಿ. ಮತ್ತೆ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಸಾರಿ. ಮಕ್ಕಳು ಅವರವರ ಅನುಭವ ಹೇಳ್ತಾರೆ. ನಮಗೂ ಸಹಿತ ಪ್ರತಿ ವರ್ಷ ಒಂದೊಂದು ಬ್ಯಾಚ್ ಮಕ್ಕಳನ್ನು ಕಳಿಸ್ಕೊಟ್ಟಾಗ ಐ ಬಿಲೀವ್ ಆನ್ ಬಿಹಾಫ್ ಆಫ್ ಆಲ್ ಟೀಚರ್ಸ್ ನಾವು ಅಷ್ಟು ಮಕ್ಕಳಿನ ಒಂದೊಂದು ಕನಸನ್ನು ನಮ್ಮ ತಲೆಯಲ್ಲಿ ಉಳಿಸ್ಕೊತೀವಿ, ಮಕ್ಕಳನ್ನು ಮುಂದೆ ಕಳಿಸ್ತೀವಿ. ಹೌದಲ್ವೋ? ಕೆಲವು ಹಿಂದೆ ಬರುತ್ತವೆ, ಕೆಲವು ಮಕ್ಕಳು ಹಿಂದೆ ಬರಲ್ಲ. ವಾಟ್ ಎವರ್ ಇಟ್ ಈಸ್, ಎಲ್ಲೆಲ್ಲಿ ಇರ್ತೀರೋ ಅಲ್ಲಿ ಚೆನ್ನಾಗಿರಿ. ಸ್ಕೂಲ್ ಕಡೆಯಿಂದ ನಿಮಗೆ ಆಶೀರ್ವಾದ ಮಾಡಿ ನಿಮ್ಮ ಜೀವನ ಚೆನ್ನಾಗಿರಲಿ, ನೀವು ಮುಂದುವರಿಲಿ, ನಿಮ್ಮ ಕನಸುಗಳೆಲ್ಲ ನೆರವೇರಲಿ ಅಂತ ಸರಸ್ವತಿ ಪೂಜೆಯಲ್ಲಿ ಒಂದು ಸ್ಟೇಷನರಿ ಕಿಟ್ಟನ್ನು ಶಾಲೆ ಕಡೆಯಿಂದ ಇಟ್ಟಿದ್ವಿ. ಟೀಚರ್ಸ್ ಎಲ್ಲರೂ ಸೇರಿ ನಿಮ್ಮ 6 ಜನಕ್ಕೆ ಸಣ್ಣದೊಂದು ಸಮ್ಮರ್ ಗಿಫ್ಟ್ ತಂದಿದ್ದಾರೆ. ಓಕೆನಾ? ನಾನು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಮತ್ತು ಪ್ರೆಸಿಡೆಂಟ್ನ ಇನ್ವೈಟ್ ಮಾಡ್ತೀನಿ. ಮಕ್ಕಳಿಗೆ ದಯವಿಟ್ಟು ಟೀಚರ್ಸ್ ಪರವಾಗಿ ಟೀಚರ್ಸ್ ತಂದಿರುವಂತಹ ಗಿಫ್ಟ್ಸು ಮತ್ತು ಅವರ ಎಜುಕೇಷನ್ ಚೆನ್ನಾಗಾಗಲಿ ಅಂತ ಇಟ್ಟಿರುವಂಥ ಸ್ಟೇಷನರಿ ಕಿಟ್ಟನ್ನು ಅವ್ರಿಗೆ ಕೊಡಬೇಕು. ಬನ್ನಿ. ಹೋಗ್ರು 1 by 1. ಭೂಮಿಕಾ, ಎಲ್ಲ ನಮ್ಮ ಅಟೆಂಡೆನ್ಸ್ ಆರ್ಡರ್ ಕರೆಯೋರು. ಅಲ್ಲ ಅವ್ನು ಹೇಳಿದ್ದಾರೆ ರೆಡ್ ಲೈಟ್ ಚೇತನ್, ಇವರಪ್ಪ ರಾಮಮೂರ್ತಿಗಳು ಫಸ್ಟ್ ಟೈಮು ನಮ್ಮ ಶಾಲೆಯಲ್ಲಿ ಹೈಯೆಸ್ಟ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ತೆಗೆದಿದ್ದು ಇವ್ರ ತಂದೆ. ಮಾರ್ಕ್ಸ್ ಅಷ್ಟೇ ಅಲ್ಲ, ತಿರುಗ್ತಾನೆ ಇತ್ತು ಪಾಪ. ಮಕ್ಕಳೇ ಹುಡ್ಕೊಂಬಂದು ಕಾಲೇಜ್ ಕನ್ನಡ ನಳಿನಾಕ್ಷಿ ನಾವು ತುಂಬ ಚಿಕ್ಕವರು ಅನ್ನೋ ಫೀಲಿಂಗ್. ಸಂಜಯ್, ಸುದೀಪ್, ತನುಶ್ರೀ,
ರಿಡ್ಯೂಸ್ ಡಾಕಿಂಗ್ ಅಂತ ಓದಿ ಚೆನ್ನಾಗಿದೆ ಅದು ತಗೊಂಡೆ ಎಲ್ಲರೂ ಚೆನ್ನಾಗಿ ಓದಿ ಇನ್ನು 15 ದಿನಕ್ಕೆ ಒಳ್ಳೆ ರಿಸಲ್ಟ್ ಕೊಟ್ಟು ಶಾಲೆ ಕೂಡ ನೀವು ಅದೊಂದೇ ಕೊಡುಗೆ ಒಳ್ಳೆ ರಿಸಲ್ಟ್ ಎಲ್ಲರಿಗೂ ಒಳ್ಳೇದಾಗ್ತದೆ. ನಾನು ಈ ಶಾಲೆಗೆ ಬಂದು 3 ವರ್ಷ ಆಯಿತು. ನಾನು ತಗೊಳ್ಳೋದು ಕ್ಲಾಸ್ ಹೇಳ್ಬೋದು. ನಾನು ತಗೊಳ್ಳೋದು ಕ್ಲಾಸ್ ಅಂದರೆ ನನ್ನ ಮನೇಲಿರೋದು 2 ಮಕ್ಕಳಾದ್ರೂ ನನಗಿರೋದು 2 ಮಕ್ಕಳಾದ್ರೂ ಇಡೀ ಶಾಲೆಯಲ್ಲಿರೋ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತಲೇ ನಾನು ಭಾವಿಸೋದು. ಅದು ಯಾವ ವರ್ಷ ಬೇಕಾದ್ರೂ ಆಗಲಿ, ಎಷ್ಟೇ ಮಕ್ಕಳಿರಲಿ, ನನ್ನ ಕ್ಲಾಸಲ್ಲಿ 15 ಜನ ಮಕ್ಕಳಿರಲಿ, ಒಂದೇ ಕ್ಲಾಸಲ್ಲಿ 28 ಜನ ಮಕ್ಕಳಿರಲಿ, ಎಲ್ಲ ನನ್ನ ಮಕ್ಕಳು ಯಾವುದ್ರೊಳಗೆ ಇದ್ರೂ ನನಗೆ ಖುಷಿನೇ. ಅದು ಏನೋ ಗೊತ್ತಿಲ್ಲ. ಆದರೆ SLC ಮಾತ್ರ ಇರೋದು 6 ಮಕ್ಕಳು ತುಂಬ ಒಂಥರ ಅನಿಸುತ್ತೆ. ಬರೀ 6 ಮಕ್ಕಳಿದ್ದಾರೆ, ಸ್ಟ್ರೆಂತ್ ಜಾಸ್ತಿ ಇಲ್ಲ. ಅದಾಗಬೇಕು ನಮ್ಮ ಶಾಲೆಗೆ ಸರಿ. ಆಮೇಲೆ ಮಕ್ಕಳಲ್ಲಿ ನಾನು ಒಂದು ಕೇಳ್ಕೊಳ್ಳೋದು, ನೀವು ಏನೇ ಓದಿ ಏನೇ ಮಾಡಿ ಒಂದು ನಿಮ್ಮಲ್ಲಿ ಬರ್ಬೇಕಾಗಿರೋದು ಏನು ಅಂದರೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರ ಕಷ್ಟ ಎಷ್ಟು ಇರುತ್ತೆ ಅದನ್ನೆಲ್ಲ ತುಂಬ ಅವರು ನಿಮ್ಮನ್ನು ತೋರಿಸಲ್ಲ, ನಿಮಗೆ ತೋರಿಸಲ್ಲ, ಯಾವತ್ತೂ ತೋರಿಸಲ್ಲ. ಅವರೊಂದು ದನ ತಿನ್ನಲ್ವೋ, ಒಬ್ರು ಮನೆಗೆ ಸಾಲ ಮಾಡ್ತಾರೋ, ಒಂದು ಮನೆಗೆ ಕಷ್ಟಪಡ್ತಾರೋ ಅದು ಗೊತ್ತಿರಲ್ಲ. ಆದರೆ ನಿಮ್ಮನ್ನು ಓದಿಸ್ಬೇಕು ಅಂತ ತುಂಬ ಕಷ್ಟಪಡ್ತಾರೆ. ಯಾಕೆಂದರೆ ನಂತರ ನನ್ನ ಮಕ್ಕಳಾಗಬಾರ್ದು, ನನಗಿಂತ ಚೆನ್ನಾಗಿರ್ಬೇಕು ಅನ್ನೋದನ್ನ ಅವ್ರಿಗೂ ಆಸೆ ಪಟ್ಟು ಅದನ್ನ ಮಾಡಿಸ್ತಾರೆ. ಅವ್ರು ಪಡೋ ಶ್ರಮಕ್ಕೆ ನೀವು ಅಟ್ಲೀಸ್ಟ್ ಒಂದು ಪಾಸ್ ಅಲ್ಲ, ಒಂದು ರ್ಯಾಂಕಿಂಗ್ ತಗೊಂಡು ಒಂದು ಮುಂದಿನ ಎಜುಕೇಶನ್ ಮುಗಿಸಿ ನಾಳೆ ದಿನ ಅವ್ರು ಎದೆ ಕಟ್ಕೊಂಡಿರ್ಬೇಕು. ನನ್ನ ಮಗ ಡಿಗ್ರಿ ಮಾಡಿದ್ದಾನೆ, ನನ್ನ ಮಗ ಏನೋ ಮಾಡಿದ್ದಾನೆ, ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾನೆ, ದುಡ್ಡು ಎಲ್ಲಾದ್ರೂ ಸಂಪಾದನೆ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಸರಸ್ವತಿ ಎಲ್ರಿಗೂ ಒಲಿಯಲ್ಲ. ಅದಕ್ಕೋಸ್ಕರ ಅದೊಂದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತಂದೆ ತಾಯಿ ನಿಮ್ಮನ್ನು ಹುಟ್ಟಿಸಿದ್ದಾರೆ, ಬೆಳೆಸಿದ್ದಾರೆ, ಸಾಕಿದ್ದಾರೆ, ಪ್ರತಿಯೊಂದಕ್ಕೂ ಅವ್ರು ಏನ್ ಬೇಕಾದ್ರೂ ತ್ಯಾಗ ಮಾಡಿದ್ದಾರೆ. ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಮರ್ಯಾದೆ, ಗೌರವ, ಅದನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯ್ತಾ? ಹಣನೇ ಒಂದೇ ಇದಲ್ಲ. ನಾಳೆ ದಿನ ಅವ್ರು ಎದೆ ತಟ್ಕೊಂಡು ಹೇಳ್ಬೇಕು. ಈಗ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ, ಒಂದು ಮದುವೆ ಮಾಡೋಕ್ಕಾಗಲಿ, ಇನ್ನೊಂದಾಗಲಿ, ಯಾಕಂದ್ರೆ ಒಂದು ಫಂಕ್ಷನ್ಗೆ ಅಲ್ಲಿ ಹೋದ್ರೆ ನನ್ನ ಮಗ ಡಿಗ್ರಿ ಮಾಡಿದ್ದಾನಪ್ಪ, ನನ್ನ ಮಗ BSc ಮಾಡಿದ್ದಾನಪ್ಪ, ನನ್ನ ಮಗ CA ಮಾಡಿದ್ದಾನಪ್ಪ ಅಂತ ಒಂದು ಹೇಳ್ಕೋಬೇಕು. ಅಷ್ಟು ಒಂದು ಎಜುಕೇಶನ್ ಆದ್ರೂ ನಿಮ್ಗೆ ಬೇಕು. ಯಾಕಂದ್ರೆ ಇವತ್ತು ಆ ಥರ ಸಿಚುವೇಶನ್ ಇದೆ. ಏನೋ ಓದಿಲ್ದಿರ ಇದ್ರೆ ಇದು ಅಂತ ಏನಲ್ಲ ನಾನು ಹೇಳ್ತಾರೆ. ಆದ್ರೆ ಒಂದು ಗೌರವ ಅನ್ನೋದು ಬರ್ಬೇಕಾದ್ರೆ ನಮ್ಮಲ್ಲಿ ಒಂದು ಎಜುಕೇಶನ್ ಅನ್ನೋದು ಇರ್ಬೇಕು. ಮುಂದಕ್ಕೆ ನಮ್ಮ ಮಕ್ಳನ್ನ ನಾವು ಹೇಳ್ಕೊಡ್ಬೇಕಾದ್ರೂ ನಮ್ಮಲ್ಲೂ ಆ ಎಜುಕೇಶನ್ ಅನ್ನೋದು ಇರ್ಬೇಕು. ಇವತ್ತು ನಾನು ಒಂದೇ ಒಂದು ನನ್ನ ಸ್ವಯ ಇದು ಹೇಳ್ಬೇಕು ಅಂದ್ರೆ, ನಮ್ಮ ತಂದೆ ಏನೂ ಓದಿಲ್ಲ, 3ನೇ ಕ್ಲಾಸ್ ಓದಿದ್ರು. ಯಾಕೆ ನಾನು ಇವತ್ತು ಇಷ್ಟು ಓದೋದಕ್ಕೆ ನಮ್ಗೆ ಏನು ಸಪೋರ್ಟ್ ಇಲ್ಲ, ಒಂದೇ ಒಂದು ಸಪೋರ್ಟ್ ಇಲ್ಲ. ನಾವು ಬೆಂಗಳನ್ನ ಅಳಿಸಿದನ್ನ ತಿನ್ಕೊಂಡು ನಾವು ಬೆಳೆದವರು. ಒಂದಿನ ನನ್ನ ಇನ್ನ 6th ಓದ್ತಾ ಇದ್ದೇನೋ, ಅವತ್ತು ಒಂದಿನ ರಜದಲ್ಲಿ ನನ್ನ ತಂದೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಕರ್ಕೊಂಡೋದು. ಅದು ಎಷ್ಟು ಮೆಟ್ಲಿತ್ತು ಅಂದ್ರೆ ಸರಿಯಾಗಿ ಒಂದು 40 ಮೆಟ್ಲು ಇರ್ಬೋದು. ಎಷ್ಟು ವಯಸ್ಸಾಗಿತ್ತು ನಮ್ಮ ತಂದೆಗೆ? 50-55 ವರ್ಷ ವಯಸ್ಸಾಗಿತ್ತು. ಅಲ್ಲೊಬ್ಬ ಆಫೀಸರ್ ಕೂತ್ಕೊಂಡು ಹೇಳ್ದ, ಅಷ್ಟು ಮೇಲಿರೋ ಇದರಲ್ಲಿ ಹೋಗ್ಬಿಟ್ಟು ಫೈಲ್ ತಗೊಂಡ್ ಬಾ, ಹುಡಿಕೊಂಡ್ ಬಾ ಅಂತ ಅಂದ್ರು. ನಾನು ಅಲ್ಲೇ ಕೂತಿದ್ದೀನಿ. ನಮ್ಮ ತಂದೆ ಕೈಯಲ್ಲಿ ಹತ್ತಕ್ಕಾಗದೇ ಇರೋ ವಯಸ್ಸಿನಲ್ಲೂ ಕೂಡ ಕೈ ಇಟ್ಕೊಂಡು 40 ಮೆಟ್ಲು ಹತ್ತಿ ಅಲ್ಲಿರೋ ಫೈಲ್ಸ್ ಎಲ್ಲ ಹುಡುಕಿ ತಗೊಂಡ್ ಬಂದ್ರು. ಅವತ್ತೇ ನಾನು ಡಿಸೈಡ್ ಮಾಡ್ದೆ, ನಮ್ಮ ಅಪ್ಪ ಇಷ್ಟು ಕಷ್ಟಪಡ್ತಾರ, ಅವ್ರಿಗೆಲ್ಲ ಆಗ್ತಾ ಇಲ್ಲ. ಆದ್ರೆ ಆ ಆಫೀಸರ್ ಹೇಳ್ತಾ ಇದ್ದಾನೆ ಇದನ್ನ ಮಾಡ್ಬೇಕು ಅಂತ. ಇವತ್ತು ಲಿಫ್ಟ್ ಇದೆ, ಲಿಫ್ಟ್ ಇದ್ರು ಕೂಡ ಅವ್ರು ಯೂಸ್ ಮಾಡಂಗಿರ್ಲಿಲ್ಲ. ಇವ್ರು P1 ಅಲ್ವಾ, ಅದರಿಂದ ಅವ್ರು ಯೂಸ್ ಮಾಡೋ ಇದು ಇರ್ಲಿಲ್ಲ. ಅದಕ್ಕೋಸ್ಕರ ಅವತ್ತೇ ಡಿಸೈಡ್ ಮಾಡಿದೆ, ಏನಾದ್ರೂ ಮಾಡಿ ಓದ್ಬೇಕು ಅಂತ ಅಂದ್ಬಿಟ್ಟು ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಹೋಗಿ ನನ್ನ ಸಂಪಾದನೆಯಲ್ಲಿ ನಾನೇ B.Ed ಮುಗಿಸಿ ಇನ್ನೂ ಮುಂದಕ್ಕೆ ಹೋದ ಅವಕಾಶ ಇದ್ರು ಕೂಡ ಅಷ್ಟೊಂದು ಮದುವೆ ಮಾಡಿದ್ರು ಅಂತ ನಾನು ಬಂದೆ. ಆದ್ರೆ ಇವತ್ತು ಕೂಡ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ. ಗಂಡನ ಮನೇಲಿ ಏನೇ ಕಷ್ಟ ಇರ್ಬೋದು, ನನ್ನ ಇದೇನೇ ಇರ್ಬೋದು, ಏನೇ ಮಾಡಿದ್ರು ನಾನು ಓದಿರೋ ವಿದ್ಯೆಗೆ ಇವತ್ತು ನಾನು ನೆಲೆ ನಿಂತಿದ್ದೀನಿ. ನಾನು ಓದಿರೋ ವಿದ್ಯೆಗೆ ಇವತ್ತು ನಾನು ಓದಿಲ್ಲ ಅಂದಿದ್ರೆ ಇವತ್ತು ನಾನು ಏನೋ ನನ್ನ ಕಷ್ಟ ಅನುಭವಿಸ್ತಾ ಇದ್ದೀನಿ. ಇವಾಗ ಏನು ಮಿಡಲ್ ಕ್ಲಾಸ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ, ಅದರಲ್ಲೇ ನಾನು ಕೊರ್ಗಿರ್ಬೇಕಾಯ್ತು. ಆದರೆ ಇವತ್ತು ನಮ್ಮಮ್ಮ ಎದೆ ತಟ್ಕೊಂಡು ಹೇಳ್ತಾಳೆ, ನೋಡ್ತಾ ನನ್ನ ಮಗಳು ನಾನು B.Ed ಮಾಡಿಸ್ತೆ, ನನ್ನ ಮಗಳು ನಾನು ಓದಿಸ್ತೆ. ಇವತ್ತು ಅವಳೇನೋ ಒಂದು ಅವಳ ಜೀವನ ಅವಳು ನೋಡ್ಕೊಂಡಿದ್ದಾಳೆ, ಅಪ್ಪ ಅಮ್ಮನ ನೆಲೆ ಇಲ್ದಂಗೆ ಗಂಡನ ಮನೆಗೆ ಬಾಳ್ಕೊಂಡು ಇವತ್ತು ಅವಳ ಜೀವನ ನೋಡ್ಕೊಂಡಿದ್ದಾಳೆ ಅಂತ 10 ಜನದ ಮುಂದೆ ನಾನು ಹೆಸರು ಹೇಳ್ಕೊಂಡು ಅವರು ಎದೆ ತಟ್ಕೊಂಡು ಅವ್ರು ಇವತ್ತು ಓಡಾಡ್ತಾ ಇದ್ದಾರೆ. ಆ ಥರ ನೀವಾಗಬೇಕು ಮಕ್ಕಳ, ನೀವಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ತಂದೆ ತಾಯಿ ಮುಂದೆ ಯಾವುದೂ
ಇಲ್ಲ, ಇಡೀ ಜಗತ್ತಲ್ಲಿ ಯಾವುದಕ್ಕೂ ಬರೋದಿಲ್ಲ. ನೀವೆಷ್ಟು ತಂದೆ ತಾಯಿನ ಪ್ರೀತಿಸ್ತೀರೋ, ಗೌರವಿಸ್ತೀರೋ, ಏನು ಅವ್ರನ್ನ ಆರಾಧಿಸ್ತೀರೋ, ಅವ್ರಿಗೆ ಏನು ಹೆಮ್ಮೆ ತರ್ತೀರೋ, ಅವ್ರಿಗೇನು ಬೆಲೆ ತರ್ತೀರೋ, ಅದೇ ನೀವು ಅವ್ರು ಕೊಡೋ ಗಿಫ್ಟು. ನೀವು ಎಷ್ಟೇ ಲಕ್ಷ ತಗೊಂಡೋಗಿ, ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಇದು ಮಾಡಿ, ಅದು ಯಾವ ಲೆಕ್ಕಕ್ಕೂ ಬರಲ್ಲ. ನೀವು ಮುಂದೆ ಮದುವೆ ಆಗೋಗಿ ಮನೇನೇ ಇರ್ಬೋದು, ಈಗ ನಿಮ್ಮ ಮನೆಗೆ ಬರೋ ನಿಮ್ಮ ಮನೆಯಲ್ಲೇ ಇರ್ಬೋದು, ಅವ್ರಿಗೂ ಸಹ ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಒಂದು ಬೆಲೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಏನಾದರೂ ಟೀಚರ್ಸ್ ಬೈತಾರೆ ಮಾಡ್ತಾರೆ ಅಂದರೆ ಅದನ್ನು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನ ಅವ್ರ ಮಕ್ಕಳು ಅಂತ ಅಂದ್ಕೊಂಡು ಅದನ್ನ ಎಲ್ಲ ಮಾಡಿರ್ತಾರೆ, ಅದಕ್ಕೆ ನೀವೇನು ತಿಳ್ಕೊಳ್ತೇನೆ, ಅದು ಮುಂದಿನ ಭವಿಷ್ಯಕ್ಕೋಸ್ಕರ ನಿಮ್ಗೆ ಏನೋ ಬುದ್ಧಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಇವತ್ತು ನಿಮಗೆ ಗೊತ್ತಾಗಲ್ಲ ಅದು ಅಂದಿರೋದು. ಇದೇ 10 ವರ್ಷ ಬಿಟ್ಕೊಂಡು ನೀವು ಒಂದು ಟೀಚಿಂಗ್ ಪ್ರೊಫೆಷನ್, ಇನ್ನೊಂದು ಪ್ರೊಫೆಷನ್ ಗೊತ್ತಾಗ ನೋಡಿದಾಗ ನಮ್ಮ ಮ್ಯಾಮ್ ಹಿಂಗೆ ಅಂತಿದ್ರು, ನಮ್ಮ ಟೀಚರ್ಸ್ ಹಿಂಗೆ ಹೇಳ್ತಿದ್ರು, ಹೌದಲ್ವಾ ಅಂತ ನಿಮ್ಗೆ ಅನ್ಸುತ್ತೆ. ಆ ಥರ ಏನು ಇದು ಮಾಡ್ಕೋಬೇಡಿ. ಮಧ್ಯದಲ್ಲಿ ನಿಮಗೆಲ್ಲ ಅಡ್ವೈಸ್ ಮಾಡೋಷ್ಟು ದೊಡ್ಡೋಳು ನಾನಾಗಿಲ್ಲ. ಆದರೂ ನಾನು ನೋಡಿರೋ ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಮೇಲೆ ಅವ್ರು ಹೇಳ್ತೀನಿ. ಸ್ಕೂಲ್ ಟೀಚರ್ಸ್ ಹೇಳಿರ್ತಾರೆ ಅಲ್ವಾ, ಅವರು ನಮಗೆ ಸ್ಕೂಲ್ ಹಾಗೂ ಜೀವನ ಎರಡೂ ಕಡೆ ಟೀಚರ್ಸ್ ಆಗಿ ಇರ್ತಾರೆ. ಇದ್ರ ಮುಂದೆ ನೀವೇನು ಹೋಗ್ತೀರಾ ಅಲ್ವಾ, ನಿಮ್ಮ ಜರ್ನಿನ ನೀವು ಡಿಸೈಡ್ ಮಾಡ್ತೀರಾ. ಇಲ್ಲಿವರೆಗೂ ಅವ್ರು ಕೊಟ್ಟಿರೋ ಗೈಡೆನ್ಸ್ನ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಜೀವನ ಡಿಸೈಡ್ ಮಾಡಿ. ಆ್ಯಂಡ್ ಐ ಬಿಲೀವ್ ನನ್ನ ಲೈಫಲ್ಲಿ ಆಗಿರೋದಂಗೆ ನಾನು ಈ ಕ್ಷಣಕ್ಕೂ ನನ್ನ ಸ್ಕೂಲ್ ಟೀಚರ್ಸ್ಗೆ ಹೋಗಿ ನನಗೆ ಎಜುಕೇಷನಲ್ಲಾಗಲಿ ಲೈಫಲ್ಲಾಗಲಿ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಅಥವಾ ಡೈರೆಕ್ಷನ್ ಸಿಗ್ತಾ ಇಲ್ಲ, ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಈವನ್ ಟಿಲ್ ನಾವು ಅವ್ರು ನನ್ನ ಹಿಂದೆ ನಿಂತಿದ್ದಾರೆ. ಸ್ಟ್ರೇಂಜ್ ಅನ್ನಿಸ್ಬೋದು, ಆದರೆ ನಾನು ನೀಟ್ ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. MBBS ಸೀಟ್ ಸಿಗಬೇಕು ಅನ್ನೋದಿತ್ತು. ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನನಗೆ ಸಿಕ್ಕಿಲ್ಲ. ಆವಾಗ ಮುಂದೆ ಓದಬೇಕಾ ಬೇಡವಾ ಅನ್ನೋ ಡಿಸಿಷನ್ ನನ್ನ ಕೈ ನನಗೆ ತಗೊಳಕ್ಕಾಗಿಲ್ಲ. ನಮ್ಮ ತಂದೆ ತಾಯಿ ನೀನು ಏನು ಓದಿ ಓದು ಅಂತ ಅಂದರು. ಅವ್ರು ನನಗೆ ಯಾವತ್ತೂ ಇದನ್ನು ಮಾಡಬೇಕು ಅದನ್ನು ಮಾಡಬೇಕಂತ ಹೇಳ್ದವ್ರಲ್ಲ. ಆದರೆ ಇಂಥದ್ದೇ ಓದಿದ್ರೆ ನಿನ್ನ ಲೈಫ್ ಒಂದು ಡೈರೆಕ್ಷನ್ ಸಿಗುತ್ತೆ ಅನ್ನೋದನ್ನ ನನಗೆ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲಿ ನನ್ನ ಸ್ಕೂಲ್ ಟೀಚರ್ಸ್ ಬೆಂಬಲ ತುಂಬ ಜಾಸ್ತಿ ಇದೆ. ಡಿಗ್ರಿಗೆ ಹೋದರೆ 3 years ಇರ್ತೀರಾ, PU ಓದಿದ್ರೆ 2 ವರ್ಷ ಇರ್ತೀರಾ. ಆದರೆ ಸ್ಕೂಲ್ ಅನ್ನೋದು ಏನಿದೆ ಅಲ್ವಾ, ನೀವು ಎಜುಕೇಶನ್ ಅನ್ನೋದು ಸ್ಟಾರ್ಟ್ ಮಾಡಿರೋದು ಅಲ್ಲಿ. ಸೊ ದೇ ವಿಲ್ ಆಲ್ವೇಸ್ ಸಪೋರ್ಟ್ ಯು ಆ್ಯಂಡ್ ಆಲ್ವೇಸ್ ಗೈಡ್ ಯು. ರೆಸ್ಪೆಕ್ಟ್ ಆ್ಯಂಡ್ ಎಕ್ಸ್ಟ್ರಾಕ್ಟ್ ದಮ್ ಆಸ್ ಮಚ್ ಆಸ್ ಪಾಸಿಬಲ್. ಅವ್ರು ನಿಮಗೆ ಕೊಟ್ಟಿರೋ ನಾಲೆಜ್ ಆಗಿರ್ಬೋದು, ಲೈಫ್ ಅಡ್ವೈಸ್ ಆಗಿರ್ಬೋದು, ಜೀವನ ಇಡೀ ನಿಮ್ಮಿಂದೆ ಬರುತ್ತೆ. ಓಕೆ. ಸೆಕೆಂಡ್ ಥಿಂಗ್ಸ್, ಫ್ರೆಂಡ್ಸ್. ಸ್ಕೂಲಲ್ಲಿ ಮಾಡ್ಕೊಂಡಿರ್ತಾರ ಫ್ರೆಂಡ್ಸು ಇನ್ನೆಲ್ಲೂ ಸಿಗಲ್ಲ. ಬೇರೆಲ್ಲ ಕಡೆನೂ ಫ್ರೆಂಡ್ಸ್ ಆಗ್ತಾರೆ, ಲೈಫಲ್ಲಿ ಜೊತೆಲಿ ಇರ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ತಂದೆ ತಾಯಿಯಾಗಿ ಆಮೇಲೆ ಟೀಚರ್ಸ್ ಆಗಿ ಆ್ಯಕ್ಚುಲಿ ಫ್ರೆಂಡ್ಸ್ ಏನಂದರೆ ಆಲ್ರೌಂಡರ್ಸ್ ಆಗಿರ್ತಾರೆ ಲೈಫಲ್ಲಿ. ಸೊ ಮೇಕ್ ಗುಡ್ ಫ್ರೆಂಡ್ಸ್. ಮುಂದೆ ಜೀವನದಲ್ಲಿ ಜನ ನಿಮಗೆ ಸಿಗೋರು, ಜೊತೆ ಇರೋರು ಇರ್ಬೋದು, ಜೊತೆ ಇದ್ದು ಬೆನ್ನಿಗೆ ಚೂರಿ ಹಾಕೋರು ಇರ್ಬೋದು. ಸೊ ಡಿಸೈಡ್ ವಾಟ್ ಇಸ್ ರೈಟ್ ಆ್ಯಂಡ್ ವಾಟ್ ಇಸ್ ರಾಂಗ್ ಆ್ಯಂಡ್ ಮೇಕ್ ಗುಡ್ ಫ್ರೆಂಡ್ಸ್. ಬೋತ್ ಆಫ್ ದೆಮ್ ಆರ್ ಟು ಇಂಪಾರ್ಟೆಂಟ್. ಓಕೆ, ಆಲ್ ದ ಬೆಸ್ಟ್. ನನಗಷ್ಟು ಮೈಕ್ ಹಿಡ್ಕೊಂಡು ಮಾತಾಡಕ್ಕೆ ಬರಲ್ಲ. ಟೀಚರ್ಸ್ ಕೈನಲ್ಲೂ ಆಶೀರ್ವಾದ ಇಟ್ಕೊಂಡು ಆಶೀರ್ವಾದ ಮಾಡೋ ಎಬಿಲಿಟಿ ಇರೋ ಏಕೈಕ ಟೀಚರು ಆಶೀರ್ವಾದ ಕೈ. ಇವಾಗ ಎಲ್ಲರೂ ನಿಮ್ಗೆ ಏನೇನು ಹೇಳಿದ್ರು ನಮ್ಗೆ ಹಂಗೆಲ್ಲ ಹೇಳಕ್ ಬರಲ್ಲ. ಬಟ್ ಇರೋದ್ರಲ್ಲಿ ಎಜುಕೇಷನಿಂದ ಒಂದು ಲೆವೆಲಲ್ಲಿ ಚೇಂಜ್ ಮಾಡುತ್ತೆ. ನಾನು ಸ್ಕೂಲಲ್ಲಿ ಓದ್ಬೇಕಾದ್ರೆ ಅಷ್ಟಾಗಿ ಓದ್ತಿರ್ಲಿಲ್ಲ. 10th ಇದ್ದಾಗ ನಾನು ಪಾಸ್ ಆಗ್ತೀನಿ ಅಂತಲೂ ಅಂದ್ಕೊಂಡಿರ್ಲಿಲ್ಲ. ನನ್ನನ್ನು ಅವತ್ತಲ್ಲಿ ಚೇಂಜ್ ಮಾಡಿದ್ದು ನಮ್ಮ ಟೀಚರ್. ನಾನು ಇವಾಗ ಏನಾದರೂ PE ಟೀಚರ್ ಆಗಿದ್ದೀನಿ ಅಂದರೆ ನನಗೆ 10th ನನ್ನ ಟೀಚರ್ ಚೇಂಜ್ ಮಾಡಿರ್ತಾರೆ. ನಾನು ಫಿಕ್ಸ್ ಆಗಿದೆ 10th ಆದ್ಮೇಲೆ ನಾನು ಓದಲ್ಲ, ಪಾಸ್ ಹೋಗಲ್ಲ. ನನ್ನ ಮುಂದೆ ಏನೋ ಫ್ಯೂಚರಲ್ಲಿ ನಾನೇನೋ ಮನೆ ಆಯಿತು, ನನ್ನ ಫ್ಯಾಮಿಲಿ ಕೆಲಸ ಏನಿರುತ್ತೋ ಅದು ಮಾಡ್ಕೊಂಡಿರ್ತೀನಿ. ನನಗೊಂದಿತ್ತು ಏನು ಅಂದರೆ ಓದಲಿಲ್ಲ ಅಂದರೂ ಲೈಫ್ ನಾನು ಲೀಡ್ ಮಾಡ್ತೀನಿ. ನನಗೆ ನಮ್ಮ ಮನೆಯದೇ ಆದ ಕೆಲಸಗಳು ಬೇಜಾರಿದ್ದಾವೆ. ನನಗೇನು ಈಚೆ ಹೋಗಿ ದುಡಿತೀನೋ ಅದು ಅಡ್ರೆಸ್ ನಮ್ಮ ಮನೇಲೆ ಕೊಟ್ಟು ಸಾಕ್ತಾರೆ. ಈಗ ನನ್ನ ಪ್ರೊಫೆಷನ್ ಬಿಟ್ಟು ಹೋದರೆ ನಿನಗೆ ಸಂಬಳ ಬಿಟ್ಟು ಸಾಕ್ತೀನಿ, ಮನೆ ಕೆಲಸ ನೋಡು ಅಂತ. ಬಟ್ ನಮ್ಮ ಅಪ್ಪ ನನ್ನ ಟೀಚರ್ ಆದಮೇಲೆ ನಮ್ಮಪ್ಪ ಇವತ್ತು 10 ಜನದ ಹತ್ರ ಹೇಳ್ಕೊಂತಾರೆ ನನ್ನ ಮಗ ಈ ಥರ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಪ್ರೊಫೆಷನ್ಗಿಂತ ನಾನಿರೋ ಪ್ರೊಫೆಷನ್ ಅವ್ರಿಗೆ ಇಷ್ಟ. ಇವಾಗ 10 ಜನ ಮುಂದೆ ಹೇಳ್ಕೊಂತಾರೆ. ಸೊ ನಿಮ್ಗೆ ಎಜುಕೇಷನ್ ಕೊಡುತ್ತದು ಮರ್ಯಾದಿನ, ನಿಮ್ಗೆ ಎಜುಕೇಷನ್ ಕೊಡುತ್ತೆ. ಎಷ್ಟೇ ದುಡ್ಡಿದ್ರು ಅದು ಆ ಮರ್ಯಾದೆ ಸಿಗಲ್ಲ. ನಮ್ಮಪ್ಪ ಇವತ್ತು ನಾನು 100 ಜನ ಮುಂದೆ ಹೇಳ್ಕೊಳ್ಳೋದು ಒಂದೇ, ನಾನೊಬ್ಬ ಟೀಚರ್ ಅಂತ ಹೇಳ್ಕೊಂತಾರೆ. ನನ್ನ ಮಗ ಇಂಥ ಸ್ಕೂಲಲ್ಲಿ ಟೀಚರು ಅಂತ ಹೇಳ್ಕೊಂತಂದೆ. ಸೊ ನಾನು ಈಗ ಹೇಳೋದು ಒಂದೇ, ನನಗೆ ನಮ್ಮ ಸ್ಕೂಲಲ್ಲಿ ಇದ್ದಾಗ ನಮ್ಮ ಟೀಚರ್ ಹೇಳಿದ್ದು ಒಂದು, ನಿನ್ಗೆ ಓದೋಕ್ಕಾಗ್ತಾ ಇಲ್ವಾ, ಪಾಸ್ ಆಗಲ್ವಾ, ಇನ್ನೊಂದು ನಿನ್ನ ತಲೆಯಲ್ಲಿ ಇಟ್ಕೊಂಬೇಡ,
ಇನ್ನೊಂದು ಬೇರೆದೇನೋ ಒಂದು ಲೈಫ್ ಇದೆ. ನಾನು ಅಂದ್ಕೊಂಡಿರಲಿಲ್ಲ ನಾನೊಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆಗಿ ಈ ಥರದ್ದು ಒಂದು ಏನೋ ಸಿಚುವೇಶನ್ ಇವತ್ತು ನನ್ನ ಸ್ಟೂಡೆಂಟ್ಗೋಸ್ಕರ ನನ್ನ ಪ್ರೊಫೆಷನ್ ಬಿಟ್ಬಿಟ್ಟಿದ್ದೀನಿ. ನಾನು ಗೇಮ್ಸ್ ಆಡೋಕ್ಕೆ ಹೋಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ನನ್ನ ಸ್ಕೂಲಿಗೆ ಬಂದರೆ ನಾನು ಮ್ಯಾಚಸ್ಗೆ ಹೋಗ್ತಾ ಇಲ್ಲ. ಸಮ್ಮರ್ ಹಾಲಿಡೇಸ್ ಬಂದರೆ ತಿರ್ಗಾ ಸ್ಕೂಲ್ ಬಗ್ಗೆ ಯೋಚನೆ ಮಾಡಬೇಕು, ದಸರಾ ಹಾಲಿಡೇಸ್ ಬಂದರೂ ನಾನು ಸ್ಕೂಲ್ ಬಗ್ಗೆ ಯೋಚನೆ ಒಂದು ಟೂರ್ನಮೆಂಟ್ಸ್ಗೂ ಆಡೋಕೆ ಹೋಗ್ತಾ ಇಲ್ಲ. ಅಂದರೆ ನನ್ನ ಪ್ರೊಫೆಷನ್ ಅಷ್ಟು ಇಷ್ಟ ಆಗಿದೆ. ಸೊ ಹೇಳೋದು ಅಂದರೆ ನಿಮ್ಗೆ ಎಜುಕೇಷನ್ ನಿಮ್ಗೆ ಅದನ್ನು ಚೇಂಜ್ ಮಾಡೋದು ಹೇಳ್ತಿರೋ. ಯಾವುದೋ ಒಂದು ಟೈಮಲ್ಲಿ ನಿಮ್ಗೆ ಏನೋ ಬೈದಿರ್ಬೋದು, ಹೊಡೆದಿರ್ಬೋದು. ಏನಕ್ಕೂ ಬೈದಿರ್ತೀವಿ ಹೊಡೆದಿರ್ತೀವಿ ಅಂದರೆ ನೀವೇನೋ ಒಂದು ಬದಲಾಗಲಿ ಅಂತ ಅಷ್ಟೇ. ಈಗೂ ನಮ್ಮ ಟೀಚರ್ಸ್ ಮುಂದೆ ನಾನು ಎದ್ದಿದ್ರು ನಾನು ಮಾತಾಡಲ್ಲ. ನಮ್ಮ ಟೀಚರ್ಸ್ ಏನು ಹೇಳಿದ್ರು ನಾನು ಹೂ ಅಂತೀನಿ ಹೊರತು ಅವ್ರಿಗೆ ಅಪೋಸ್ ಆಗಿ ನಾನು ಮಾತಾಡಲ್ಲ. ಸೊ ನಿಮಗೂ ಅದೊಂದನೇ ಹೇಳೋದು, ಇನ್ನೂ 20 ವರ್ಷ ಆಗಲಿ 30 ವರ್ಷ ಆಗಲಿ ನಿಮ್ಮ ಟೀಚರ್ಸ್ ಇದ್ದಾಗ ಅವ್ರಿಗೆ ಏನಿರುತ್ತೆ ಆ ಮರ್ಯಾದೆ ಕೊಟ್ಬಿಡಿ. ಈಗೂ ನನ್ನ ಟೀಚರ್ಸ್, ನನ್ನ ವಾಸಲಿರೋ ಟೀಚರ್ಸು ಬಂದಲ್ಲಿ ಕೆಲಸ ಮಾಡುವಂತಿದ್ದಾರೆ. ನನಗೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ ನನಗೆ. ಸೊ ಯಾಕಂದ್ರೆ ನಮ್ಗೆ ಅಷ್ಟು ಅವರು ಒದ್ದು ಬುದ್ಧಿ ಕಲಿಸಿದ್ದಾರೆ. ಈಗ ಅವ್ರನ್ನ ನೋಡಿದ್ರೆ ಎದುರ್ಕೊತೀವಿ. ಈ ಕ್ಷಣಕ್ಕೂ ಎದುರ್ತೀನಿ ನಾನು ಅಂತ ನಾನು ಮಾತಾಡ್ತೀನಿ, ಸರ್ ಅಂತ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರು ನನ್ಗೆ ಅಲ್ಲಿ ಬುದ್ಧಿ ಕಲಿಸಿರೋರು. ಇವತ್ತು ನಾನು ಏನೇ ಆಗಿ ನಿಂತಿದ್ದೀನಿ ಅಂದ್ರು ಅದಕ್ಕೆ ನನ್ನ ಟೀಚರ್ಸೇ ಕಾರಣ. ಈಗೂ ಅಷ್ಟೇ ನನಗೆ ಸ್ಕೂಲಲ್ಲಿರೋ ಫ್ರೆಂಡ್ಸ್ ಆಗಿರೋರು ಈಗ ಅದಾದ್ಮೇಲೆ ಮಾಡ್ಕೊಂಡಿರೋರೆಲ್ಲ ಸುಮ್ಮನೆ ಬೆನ್ನಿಗೆ ಚುಡಿಯೋರೇ ಇರೋದು. ಸೊ ನಿಮ್ ಸ್ಕೂಲಲ್ಲಿ ಏನ್ ಫ್ರೆಂಡ್ಶಿಪ್ ಸಿಗುತ್ತೋ ಅದೇ ಲೈಫ್ ಲಾಂಗ್ ಉಳ್ಕೊಳ್ಳೋ ಫ್ರೆಂಡ್ಶಿಪ್. ನೀವೇನು ಇಲ್ಲಿ ಕಲಿತೀರಾ ಬುದ್ಧಿ ನಿಮ್ಗೆ ಲೈಫಲ್ಲಿ ಅದೇ ಉಳ್ಕೊಳ್ಳೋದು. ಹೇಳ್ತಿಲ್ವಾ, ಎಷ್ಟೇ ಈಚೆ ಸ್ಟ್ರಾಂಗ್ ಆಗಿರ್ಬೋದು, ಎಂಥವ್ರೇ ಬಂದ್ರು ನಾನು ಫೇಸ್ ಮಾಡೋ ಇದ್ರಲ್ಲಿ ಇರ್ಬೋದು, ಮೈಕ್ ಹಿಡ್ಕೊಡೋಕೆ ನಮಗೂ ಮಾತಾಡಕ್ ಬರಲ್ಲ. ಸೊ ಈಗ ಒಂದು ಹೇಳ್ತೀನಿ, ಚೆನ್ನಾಗಿ ಓದಿ, ಸ್ಕೂಲ್ ಒಳ್ಳೆ ಹೆಸರು ನಿಮ್ಮ ಅಪ್ಪ ಅಮ್ಮಗೂ ಒಳ್ಳೆ ಹೆಸರು. ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮ್ಮಿಂದ ಯಾರು ದುಡ್ಡು ತಂದು ಕೊಡಿ ಇದು ತಂದು ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಕೇಳೋದು ಇಷ್ಟೇ, ನಿಮ್ಗೆ ದುಡ್ಡು ತಂದು ಕೊಡಿ ಅಂತ ಕೇಳಲ್ಲ, ಒಳ್ಳೆ ಮರ್ಯಾದೆ ತಂದು ಕೊಡಿ ಅಂತ. ಸೊ ಅದೆಲ್ಲಿ ಸಿಗುತ್ತೆ ಮರ್ಯಾದೆ? ನೀವು ಒಂದು ಒಳ್ಳೆ ಕ್ವಾಲಿಫಿಕೇಶನ್ ಅಲ್ಲಿ ಇದ್ದು ಒಳ್ಳೆ ಸ್ಟೇಜ್ ಹೋದಾಗ ನೀವು ಓದ್ಬಿಟ್ಟೆ ಮುಂದೆ ಬನ್ನಿ, ಅದೆಲ್ಲ ಏನಿಲ್ಲ. ಪಾಸ್ ಆಗಿ 10th ಬೇಸಿಕ್ ಕ್ವಾಲಿಫಿಕೇಶನ್ 10th ನೀವು 10th ಪಾಸ್ ಆಗಿಲ್ಲ ಅಂದ್ರೆ ಈಚೆ ಒಂಚೂರು ಮರ್ಯಾದೆ ಇಲ್ಲ. ಸೊ ಹೇಳ್ತೀವಿ ಅಟ್ಲೀಸ್ಟ್ ನಿಮ್ಗೆ ರ್ಯಾಂಕಿಂಗ್ ಎಲ್ಲ ತೆಗಿಯಕ್ಕಲ್ಲ, ಸ್ಕೂಲ್ಗೋಸ್ಕರ 100% ರಿಸಲ್ಟ್ ತಗೊಂಡ್ಬನ್ನಿ. ರ್ಯಾಂಕ್ ತೆಗಿಯೋರು ಒಬ್ಬರೊಬ್ಬರು ಇದ್ದೇ ಇರ್ತಾರೆ ಕ್ಲಾಸಲ್ಲಿ. ಸೊ ಸ್ಕೂಲ್ಗೋಸ್ಕರ ಪಾಸ್ ಆಗ್ಬಿಡಿ, ನೆಕ್ಸ್ಟ್ ಫ್ಯೂಚರ್ ಇದ್ದೇ ಇರುತ್ತೆ. ನಾನು ಏನೋ ಒಂದು ಸ್ಪೋರ್ಟ್ಸ್ ಅಚೀವ್ ಮಾಡಬೇಕು ಅಂತ ಹೇಳಿದ್ದೆ ನಮ್ಮ ಪೀಡಿದರು. ಈಗ ನಾನು ಅವ್ರಿಗೆ ಸ್ಪೋರ್ಟ್ಸ್ ಮೀಟಿಂಗ್ ಹೋದ್ರೆ ಅವ್ರು ಬಂದ ಜೊತೆ ಕೂತ್ಕೊಂತಾರೆ. ಪಂಚಾಕ್ಷರಿ ಸರ್ ಅಂತ, ಈಗ ಅವರೇ ಪಿ ಟೀಚರ್ ಆ ಸ್ಕೂಲ್ಗೆ. ನಾನು ಫಸ್ಟ್ ಮೀಟಿಂಗ್ ಹೋದಾಗೂ ಕರ್ಕೊಂಡು ಕುಡಿಸ್ಕೊಂಡಿದ್ರು ನನ್ನ ಶಿಷ್ಯ ಅಂತ. ಸೊ ಈಗೂ ನಿಮ್ಗೆ ಆ ಥರ ಏನಾದ್ರು ಮುಂದೆ ಒಂದಿನ ನಾವು ಸಿಕ್ಕಿದಾಗ ನೀವು ಒಂದು ಒಳ್ಳೆ ಪ್ರೊಫೆಷನ್ ಇರ್ಬೇಕು. ನಾವು ಹೇಳ್ಕೊಬೇಕು ಇವ್ರು ನಮ್ಮ ಸ್ಟೂಡೆಂಟ್ ಅಂತ. ಇವ್ರು ನಮ್ಮ ಸ್ಟೂಡೆಂಟ್ ಎಲ್ಲ ಥರ ಹೇಳ್ಕೊಬಾರ. ಗೊತ್ತಾಗ್ತಿದ್ಯಾ? ಇದಾರೆ ಇನ್ನೂ ಚೇತನ್ ಕ್ರಿಕೆಟ್ ಅಂತ ಸಾಯ್ತಾ ಇರ್ತಾರೆ. ಫಸ್ಟ್ ಓದು ಕ್ರಿಕೆಟ್ ಇದ್ದೇ ಇರುತ್ತೆ, ಆಡಿ ಬರುತ್ತೆ. ಹೇಳ್ಕೊಬೋದು. ನಾನು ಅಂದ್ರೆ ಚೇತನ್ ರಣಜಿ ಆಡ್ತಾ ಸ್ಟೂಡೆಂಟ್ ಅಂತ, ಸುದೀಪ್ ಪ್ರೋ ಕಬಡ್ಡಿ ಆಡ್ತಾ ನಾನು ಹೇಳ್ಕೊಬೋದು ಅಂತೀರ. ಸೊ ಅದನ್ನ ಮಾಡಿ ನಾವು ಹೇಳ್ಕೋಬೇಕು ಟೀಚರ್ಸ್ ಇನ್ನೊಂದಿನ ನನ್ನ ಸ್ಟೂಡೆಂಟ್ ಅಪ್ಪ ಇವನು ಅಂತ. ಸೊ ಇಷ್ಟೇ ಹೇಳೋದು, ಚೆನ್ನಾಗಿ ಅಚೀವ್ ಮಾಡಿ. ನಮ್ಮ ಮೇಡಮ್ ಕೂಡ ಏನೇನು ಹೇಳಬೇಕು ಅನ್ನೋದು ನಾನು ಈಗಾಗಲೇ ಹೇಳಿದ್ದಾರೆ. ಅನಿತಾ ಮೇಡಮ್ ಅಂತೂ ಮೊದಲು ನಿಮ್ಮ ತಂದೆ ತಾಯಿಗಳು ನಮ್ಗೆ ಎಷ್ಟು ಗೌರವಿಸಬೇಕು ಅನ್ನೋದನ್ನ ನಿಜವಾಗ್ಲೂ ಸುವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ಮೊದಲು ಪಾಲಿಸಿ. ಹಾಗೆ ನಿಮ್ಮ ಪ್ರತಿ ಪುಸ್ತಕದಲ್ಲಿರೋದ ಪಾಠವನ್ನು ಬಿಟ್ಟು ಪಠ್ಯೇತರ ಪಾಠ, ನಿಮ್ಮ ಜೀವನದ ಪಾಠ ಹೇಳ್ಕೊಟ್ಟಿರುವಂಥ ನಿಮ್ಮ ಟೀಚರ್ಸ್ ಪ್ರತಿಯೊಬ್ಬರು ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಪಾಲಿಸಿ. ಇನ್ನು ಮುಂದಕ್ಕೆ ನೀವು ಹೋದಾಗ ನಿಮಗೆ ಯಾರು ನಿಮ್ಮ ಜೀವನ ಪಾಠವನ್ನು ಹೇಳ್ಕೊಡೋಕೆ ಯಾರು ಕುಡಿಸೋಕ್ಕಿರಲ್ಲ. ನೀವು ಏನು ಶ್ರುತಿ ಹೇಳಿದ್ರು, ಶಾಲೆಯಲ್ಲಿ ಏನು ಕಲಿತೀರಾ, ಎಷ್ಟು ಟೀಚರ್ ನಿಮ್ಮ ಹತ್ರ ಅಟ್ಯಾಚಲ್ಲಿ ಇರ್ತಾರೆ. ನಿಮ್ಮ ಮುಂದೆ ಖಂಡಿತ ಯಾರು ಇರಲ್ಲ. ಒಂದು ವೇಳೆ ಇದ್ದರೆ ನಿಮ್ಮ ಇಷ್ಟ ನಿಮ್ಮ ನಡವಳಿಕೆಯ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಗೊತ್ತಾಯ್ತಾ? ಚೆನ್ನಾಗಿರಿ. ಎಲ್ಲಾದರೂ ಸಿಕ್ಕಿದಾಗ ಒಂದು ಸ್ಮೈಲ್ ಮಾಡಿ, ಬಕ್ಕ ಮುಚ್ಕೊಂಡು ಹೋಗಬೇಡಿ. ಇವ್ರು ಯಾರಪ್ಪ ಮಾತಾಡ್ತಾರೆ ಅಂತ ಸಾಕು, ಅಷ್ಟು ಸಾಕು. ಮಾತಾಡ್ತಾರೆ ಯಾರು? ಗೊತ್ತಿಲ್ಲ ಅದು ಎಷ್ಟು ಸಂತೋಷ ಕೊಡುತ್ತೆ ಅಂತ. ಅದೊಂದು ಸಣ್ಣ ಸ್ಮೈಲ್, ಅದೊಂದು ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಗೊತ್ತಾಯ್ತಾ? ಅದರಿಂದ ನೀವು ಎಷ್ಟೋ ವ್ಯಕ್ತಿಗಳನ್ನು ಗೆಲ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣ ಸ್ಮೈಲಿಂದ ಎಷ್ಟು ಯಾವುದೇ ಸನ್ನಿವೇಶ ಇರ್ಬೋದು, ಸುಸಂದರ್ಭ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಒಂದು ಚಿಕ್ಕ ಸ್ಮೈಲ್ ನಿಮ್ಮ ಮುಖದ ಮೇಲೆ ಇರಲಿ. ನನಗೂ ಏನೋ ಒಂಥರ 2ನೇ ಬ್ಯಾಚಿಗೂ ಹೋದ ವರ್ಷ ನಾನು ಬಂದೇ ಇರಲಿಲ್ಲ. ಈ ಫಂಕ್ಷನ್ಗೆ ನಾನು ಬಂದೇ ಇರಲಿಲ್ಲ.
ಇಲ್ಲಿ ಫಂಕ್ಷನ್ ಮಾಡ್ತಿದ್ರು ನನ್ನ ಮನೆಯವ್ರಿಗೆ ಎಲ್ಲೋ ಮನೇಲಿ ಇಟ್ಕೊಂಡು ನನಗೆ ಆ ದುಃಖವನ್ನು ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಹೋದ ವರ್ಷ. ನಾನು ಫೋನ್ ಮಾಡೇ ಹೇಳಿದೆ, ನನಗಾಗಲ್ಲ, ನಾನು ಬರಲ್ಲ, ನನಗೆ ನನಗೆ ಎದುರಿಸೋಕ್ಕಾಗಲ್ಲ. ಯಾಕೆಂತಂದರೆ ಜೊತೆಗೆ ನನ್ನ ಮಗಳಾಚೆ ಹೋಗ್ತಾ ಇದ್ರು. ಅದನ್ನ ನನ್ನ ಮನೆಯಲ್ಲೇ ಇದ್ದೆ. ಆದರೆ ಇವತ್ತು ಕೂಡ ಸೆಕೆಂಡ್ ಬ್ಯಾಚು LKGಯಿಂದ ಕಲಿಸಿ 4 ಜನ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಜವಾಗ್ಲೂ 5 ಬೆರಳು ಒಂದೇ ಸಮ ಇರಲ್ಲ. ಸಾಕು, ನೀವು ಹೋಗಿ ಶಾಲೆಗೆ ಒಳ್ಳೆ ಹೆಸರು ತಗೊಂಡು ಬನ್ನಿ, ಇಷ್ಟು ನಿಮಗೆ ಕೇಳೋದು. ನಾನು ಹೇಳೋದು ಒಂದೇ ವರ್ಡ್, ಲೈಫ್ ಹೆಂಗೆ ಹೋಗ್ಲಿ ನಿಮ್ಗೆ ಮುಂದೆ ಕೀಪ್ ಅಸ್ ಸ್ಮೈಲ್. ನಗ್ತಾ ಇರಿ, ಜೊತೆಲಿರೋನ್ನ ನಗಸ್ತಾ ಇರಿ. ಅಷ್ಟು ಮಾಡಿ ಸಾಕು. ಲೈಫಲ್ಲಿ ಆರಾಮಾಗಿ ಮುಂದಕ್ಕೆ ಹೋಗ್ತೀರಾ, ನೆಮ್ಮದಿಯಾಗಿರ್ತೀರಾ. ಎಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಎಕ್ಸಾಮಿಗೆ ಚೆನ್ನಾಗಿ ಓದ್ಬಿಡಿ, ಒಳ್ಳೆ ಮಾರ್ಕ್ಸ್. ಓಕೆ, ಮಾತಾಡಿ ಸರ್, ಏನಿಲ್ಲ. ಬೇಕಾದ್ರೆ ಸಾಯಂಕಾಲ ಊಟ ಮಾಡೋದು. ನಮ್ಮ ರಾಮಮೂರ್ತಿ ಸರ್ ಇದ್ದಿದ್ರೆ ನಿಜವಾಗ್ಲೂ ಅವರು ಜನಿಸ್ತಾನ ಮಕ್ಕಳನ್ನ ತಗೊಂಡು ಅರ್ಧ ಗಂಟೆ 1 ಅವರ್ ಆಗ್ತಿದ್ರು. ಯಾಕೆಂದ್ರೆ ನಾವು ನೋಡಿರೋದು ಹೇಳ್ತಿದ್ದೆ, ಅವ್ರು ಯಾವುದೇ ಕಾರಣಕ್ಕೂ ಡ್ರಾಮಾ ಆಗ್ತಿದ್ದಿಲ್ಲ. ಯಾಕೆಂದ್ರೆ ರಿಯಾಲಿಟಿ ಏನಿದೆ ಅವ್ರ ಮನಸ್ಸಲ್ಲಿ ಹೊರಗಡೆ ಅದೇ ಬರ್ತಾಯಿದ್ರು. ನಿಜವಾಗ್ಲೂ ಇವಾಗ ಏನು ಹತ್ರ ಇವೆಲ್ಲ ಕೆಲವು ಹತ್ರ ಅಲ್ವಾ, ಅವ್ರ ರಿಯಾಲಿಟಿ ಅವ್ರು ಇದ್ದಿದ್ದೇ ಆ ಥರ. ಯಾಕೆ ಅಂತಂದರೆ ಅವ್ರು ಬೆಳೆದು ಬಂದ ರೀತಿನೇ ಆ ಥರ. ಮಕ್ಕಳು ಅಂದರೆ ಮಕ್ಕಳ ಜೊತೆ ಮಕ್ಕಳಾಗ್ಬಿಡೋದು ಅವರು. ನಿಜವಾಗ್ಲೂ ಅದು ನೆನ್ಸ್ಕೊಳ್ಳೋಕ್ಕೆ ಆಗಲ್ಲ. ದಯವಿಟ್ಟು ಎಲ್ರಿಗೂ ಹೇಳೋದೇನಪ್ಪ ಅಂದರೆ, ಪ್ರತಿಯೊಬ್ಬರು ರಾಮಮೂರ್ತಿಯಾಗಿ ಪ್ರತಿಯೊಬ್ಬರು ನೀವು ತಂದೆ ತಾಯಿ ಒಳ್ಳೆ ಗೌರವ ತಗೊಂಬನ್ನಿ. ನಿಜವಾಗ್ಲೂ ನಾವು ಇವತ್ತು ಮುಗಿಸ್ತಾ ಇದ್ದೀವಿ, ಟೆಸ್ಟ್ ಮುಗೀತು, ನಾವೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಅಳ್ತಾವ್ರೆ, ನಾವು ಅಳ್ಬೇಕಾದ್ರೆ ಕೆಲವು ಯೋಚನೆ ಮಾಡ್ಬೋದು. ದಯವಿಟ್ಟು ಜೀವನ ಅನ್ನೋದು ಭಾಳ ಕಷ್ಟ ಇದೆ, ಈಸಿನಾಗಿ ಹೊರಗಡೆ ಹೋದಾಗ ಪ್ರತಿಯೊಬ್ಬರಿಗೂ ಎಜುಕೇಷನ್ ಇರಲೇಬೇಕು, ಒಂದು ಗೌರವ ಸಿಗಬೇಕಂತಂದರೆ ಆಲ್ಮೋಸ್ಟ್ ನಮ್ಮ ಟೀಚರ್ಸು ನಾವು ಏನೇನು ಹೇಳಬೇಕು ಎಲ್ಲ ಆಲ್ಮೋಸ್ಟ್ ಹೇಳ್ಬಿಟ್ಟವ್ರೆ. ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ ಮಾತನ್ನು ಹೇಳೋವೆ. ಭಾಳ ನೋವು. ನಮ್ಮ ಗ್ರೂಪನ ಎಕ್ಸಾಂಪಲ್ ಭೂಮಿಕಾ ನಾನು ಮ್ಯಾಥ್ಸ್ ತಗೋತಿದ್ದೆ. ನಾನು ಇದು ಕೊಟ್ಟಿರ್ಬೇಕಾದ್ರೆ ಸರ್ ಇಂಥ ವರದಿಗಳು ಮತ್ತು ಇವತ್ತೆಲ್ಲ ನಾನು ಮ್ಯಾಥ್ಸೆಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತಂದರೆ ಮತ್ತು ವರದಿದ್ದೀನಿ ತಂದವೆ. ನಾವು ಏನು ಕೊಡ್ತೀವಿ, ಏನು ಮಾಡ್ತೀವಿ ಅಂತ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಹೊಡೆಯೋದೊಂದೇ ನಮ್ಮ ಉದ್ದೇಶ ಅಲ್ಲ, ನಮ್ದು ಏನೋ ಒಂದು ಗೋಲ್ ಇರ್ತದೆ, ಅದನ್ನು ರೀಚ್ ಮಾಡಿಸ್ಬೇಕು ನಿಮ್ಮ ಕೈಲಿ ಅಂತ ಅಂದ್ಬಿಟ್ಟು ಕೆಲವು ಟೈಮಲ್ಲಿ ಹೊಡೆಯಲೇಬೋದು ನಾವು. ದಯವಿಟ್ಟು ಎಲ್ಲರೂ ಕಿರಣ್ ಸರ್ ಅಂತ ನಿಮಗೆ ಒಳ್ಳೆ ಗೈಡ್ ಮಾಡೋವಂಥ ಒಬ್ಬ ವ್ಯಕ್ತಿ. ನಮ್ಮ ರಾಮಮೂರ್ತಿ ಸರ್ ಥರ ಎಲ್ಲ ಮಕ್ಕಳ ಜೊತೆ ಅವೇನೋ ಮಗು ಥರ ಲಿಂಗಲಾಗುವಂಥದ್ದು, ಎಲ್ಲರಿಗೂ ಸಪೋರ್ಟ್ ಮಾಡೋವಂಥದ್ದಾಗಿರ್ಬೋದು. ನಾವು ನೋಡಿರೋ ಪ್ರಕಾರ ಈ ಥರದ ಎಲ್ಲ ಟೀಚರ್ಸ್ ನಿಮಗೆ ಒಳ್ಳೊಳ್ಳೆ ಟೀಚರ್ಸು ಒಳ್ಳೊಳ್ಳೆ ವಿಚಾರಗಳು ತಿಳಿಸ್ತವೆ. ಪ್ರತಿಯೊಬ್ಬರು ರಾಮಮೂರ್ತಿ ಸರ್ ಆಗಿ ರಾಮಮೂರ್ತಿ ಸರ್ ಶಾಲೆಯ ಒಂದು ಹೆಸರನ್ನು ಉಳಿಸಿ ದಯವಿಟ್ಟು ಎಲ್ಲ ಮೇಡಮ್ ಹೇಳ್ದಂಗೆ ನೀವು ಮುಂದೆ ಪೊಲೀಸ್ ಒಂದು ವ್ಯಾನ್ ಬರಬೇಕು ಅಲ್ವಾ. ಅಂದರೆ ಆ ಥರ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ನೀವು ಅಂತ ಅಂದ್ಬಿಟ್ಟು ಮೇಡಮ್ ಎಲ್ಲ ಹೇಳೋದಲ್ವಾ. ಅದನ್ನು ಕನಸು ಮಾಡಿ ಅಂತ ಹೇಳ್ತಾ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಲ್ಲಿ 6 ಜನದಲ್ಲಿ 6 ಜನರು ಒಂದು ಗುಡ್ ಅಚೀವ್ಮೆಂಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವರು ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಿ. ಮತ್ತೆ ನೀವು ತಂದೆ ತಾಯಿಗಳೇ ಮಕ್ಕಳಾಗಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಪ್ರಪಂಚದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ 100 ವರ್ಷ ಮಾಡಿದ್ದೇವೆ. ದೇಶಕ್ಕೆ 100 ಆಯುಷ್ಯ ಆರೋಗ್ಯ ಒಳ್ಳೆಯದು ಮಾಡಿ ಅಂತ ಆಚರಿಸ್ತೀವಿ. They embark on their next chapter. We wish them all the best for their future and thank them for their contributions during their time here. I would like to express my gratitude to our managing trustee Sri M.V. Prakash and Srimati Uma Prakash and trustee Sri Kiran Sharma. I would like to thank our principal Srimati Rama Bhaskar, teaching and non-teaching staff. Once again, my thanks to all. ಒಂದಾದ್ಮೇಲೆ ಒಂದು ಐಟಮ್ ಕೊಡಿಸಿ ಬರ್ತಾರೆ ಎದ್ದು. ಭೂಮಿಕಾಯಲ್ಲಿ ಅಮ್ಮ ನೀನು ಹಾಕೊಟ್ಟ ಈ ಕಡೆಯಿಂದ ಬನ್ನಿ ನೀವು. ನನ್ನ ಮಕ್ಕಳು ಬನ್ನಿ ಇದ್ರೆ ಫಸ್ಟು ನೀವೇ ಬರ್ತೀವಿ. ಎಲ್ಲವಾಗ್ಲೂ ಬಾಯ್ಸಲ್ರು ಮಕ್ಕಳು ಯಾವ ಟೀಚರ್ ಹಾಂ